ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಶೈಲಾ ಅವರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಭಾವಪೂರ್ಣ ಹಾಗೂ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಯಿತು. ಇದೇ ವೇಳೆ ನೂತನವಾಗಿ ಅಧಿಕಾರ ವಹಿಸಿಕೊಂಡ ಪಿಡಿಒ ನೈನಾ ನಿಖತ್ ಆರ್ ಅವರಿಗೆ ಆತ್ಮೀಯ ಸ್ವಾಗತ ಕೋರಿ ಸನ್ಮಾನಿಸಲಾಯಿತು. ಸನ್ಮಾನ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಪಿಡಿಒ ಶೈಲಾ ಅವರು ತಮ್ಮ ಸೇವಾ ಅವಧಿಯಲ್ಲಿ ಗ್ರಾಮಾಭಿವೃದ್ಧಿಗೆ ಶ್ರಮಿಸಿ ಜನಸ್ನೇಹಿ ಆಡಳಿತದ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದು ಶ್ಲಾಘಿಸಿದರು. ಅವರ ಮುಂದಿನ ಸೇವಾ ಜೀವನ ಇನ್ನಷ್ಟು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಜೆಡಿಎಸ್ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ಮಾತನಾಡಿ, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಶೈಲಾ ಅವರು ಉತ್ತಮ ಆಡಳಿತ ಹಾಗೂ ಜನಪರ ಸೇವೆಯ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿ ಸಮಗ್ರ ಗ್ರಾಮಾಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಸಮರ್ಥ ಮಹಿಳೆಯೊಬ್ಬರಿಗೆ ಒಂದು ಕುಟುಂಬದ ಜವಾಬ್ದಾರಿ ನೀಡಿದರೆ ಹೇಗೆ ಆ ಕುಟುಂಬವನ್ನು ಸಮರ್ಥವಾಗಿ ಮುನ್ನಡೆಸುತ್ತಾರೋ ಅದೇ ರೀತಿಯಲ್ಲಿ ಪಿಡಿಒ ಶೈಲಾ ಅವರು ಗ್ರಾಮ ಪಂಚಾಯಿತಿಯ ಆಡಳಿತವನ್ನು ಜವಾಬ್ದಾರಿಯುತವಾಗಿ ಮುನ್ನಡೆಸಿ ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದಾರೆ. ಅವರ ಕರ್ತವ್ಯ ನಿಷ್ಠೆ, ಜನಪರ ಕಾಳಜಿ ಹಾಗೂ ಅಭಿವೃದ್ಧಿ ದೃಷ್ಟಿಕೋನ ಎಲ್ಲರಿಗೂ ಮಾದರಿಯಾಗಿದೆ. ಅವರ ವೃತ್ತಿ ಜೀವನದಲ್ಲಿ ಇನ್ನಷ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ, ಭವಿಷ್ಯದಲ್ಲಿ ಮತ್ತೊಮ್ಮೆ ಇದೇ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಅವರಿಗೆ ದೊರೆಯಲಿ ಎಂಬುದು ನಮ್ಮೆಲ್ಲರ ಹಾರೈಕೆಯಾಗಿದೆ ಎಂದು ಹೇಳಿದರು. ಶೈಲಾ ಮೇಡಮ್ ಅವರು ಇವತ್ತು ಇಲ್ಲಿಂದ ವರ್ಗಾವಣೆಗೊಂಡು ಬೇರೆ ಪಂಚಾಯಿತಿಯಲ್ಲಿ ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಏನು ಈ ಒಂದು 5 ವರ್ಷಗಳ ಕಾಲ ಇವರ ಅಧಿಕಾರಾವಧಿ ಏನಿತ್ತು, ಈ 5 ವರ್ಷಗಳ ಅಧಿಕಾರಾವಧಿಯಲ್ಲೂ ಸಹ ನಾವು ಕಳೆದ ಕಮಿಟಿಯಲ್ಲಿ ಸದಸ್ಯರು, ನಮ್ಮ ತಾಯಿಯವರ ಸದಸ್ಯರಾಗಿದ್ದಾಗೂ ಅವರ ಜೊತೆ ಕೆಲಸ ನಿರ್ವಹಣೆ ಮಾಡಿದ್ದೇವೆ. ಹಾಗೂ ಈ ಒಂದು ಹೊಸ ಕಮಿಟಿಯಲ್ಲಿ ಅವರ ಜೊತೆ ನಮ್ಮ ತಾಯಿಯವರ ಅಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡಿದ್ದೇವೆ. ಏನು ಈ ಒಂದು ಗ್ರಾಮ ಪಂಚಾಯಿತಿ ಬಗ್ಗೆ, ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಚಿಂತನೆ, ಅವ್ರಿಗೆ ಇರ್ತಕ್ಕಂಥ ಜ್ಞಾನ ನಮ್ಮೆಲ್ಲರಿಗೂ ಭಾಳ ಸಹಕಾರಿಯಾಗಿದೆ. ಯಾಕೆ ಹೇಳ್ತೀನಿ ಅಂದರೆ, ಈ ಒಂದು ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಕ್ಕಂಥ ಉದ್ದೇಶದಿಂದ ಅವರು ಬರೀ ಏನು ಗ್ರಾಮ ಪಂಚಾಯಿತಿಲಿ ನೀರು, ಕುಡಿಯೋ ನೀರು, ರಸ್ತೆ, ಚರಂಡಿಗಳು ಅಷ್ಟೇ ಅಲ್ಲದೆ ಗ್ರಾಮಗಳ ಅಭಿವೃದ್ಧಿ ಅಂದರೆ ಈ ಗ್ರಾಮಗಳನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಉದ್ದೇಶದಿಂದ ಒಂದು ಸ್ಕೂಲ್ ಕಾರ್ಯಕ್ರಮ ಆಗಿರ್ಬೋದು, ಒಂದು ಅಂಗನವಾಡಿಗಳಲ್ಲಿ ಯಾವುದಾದ್ರೂ ಕೆಲಸ ಆಗಿರಲಿ ಅದಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಈ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಅವರು ಸಹಕಾರ ಕೊಟ್ಕೊಂಡ್ಬಂದಿದ್ದಾರೆ, ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ. ಒಬ್ಬ ಸಮರ್ಥವಾದಂಥ ಹೆಣ್ಣು ಕೈಲಿ ಸಂಸಾರ ಕೊಟ್ಟರೆ ಆ ಸಂಸಾರವನ್ನು ಎಷ್ಟು ಬಿಗಿ ಹಿಡಿತದಿಂದ ಆ ಸಂಸಾರವನ್ನು ನಡೆಸ್ತಾರೋ ಅದೇ ರೀತಿಯಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿನ ಅಷ್ಟು ಹಿಡಿತದಿಂದ ಅವರು ಕೆಲಸ ಮಾಡಿಕೊಂಡು ಯಾವುದೇ ಒಂದು ಗಲಾಟೆಗಳಿಲ್ಲದೆ, ಯಾವುದೇ ಒಂದು ರಾಜಕಾರಣ ಇಲ್ಲದೆ ಎಲ್ಲ ಪಕ್ಷಗಳವ್ರನ್ನೂ ಸಮಾನವಾಗಿ ನೋಡಿಕೊಂಡು ಎಲ್ಲರ ಅವರವರ ಅಭಿಪ್ರಾಯಗಳನ್ನ ಪಡ್ಕೊಂಡು ಯಾವುದೇ ರೀತಿ ಏನು ಕಳೆದ ಹಲವಾರು ವರ್ಷಗಳಿಂದ ಕೆಲವು ಸಮಸ್ಯೆಗಳು ಮಳಮಾಚನಹಳ್ಳಿ ಗ್ರಾಮದಲ್ಲಿ ಉಳ್ಕೊಂಡಿದ್ವು, ಒಂದೆರಡು ಸಮಸ್ಯೆಗಳು ಅಂಥದನ್ನು ಮೇಡಮ್ ಅವರು ಬಂದಂಥ ಸಂದರ್ಭದಲ್ಲಿ ಅದನ್ನು ಏನು ರಾಜಣ್ಣವ್ರನ್ನಾಗಿರ್ಬೋದು, ರವೇಣ್ಣವ್ರನ್ನಾಗಿ ಕೂತ್ಸ್ಕೊಂಡು ಅಂಥ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಒಂದು ಉದಾಹರಣೆಗಳು ಇವತ್ತು ಮೇಡಮ್ ಅವ್ರ ಮುಂದೆ ಇದೆ. ಕಾರ್ಯಕ್ರಮದಲ್ಲಿ ಯುವ ಮುಖಂಡ ರವಿ ಬಿ ಗೌಡ್ರು ಮಾತನಾಡಿ, ಪಿಡಿಒ ಶೈಲಾ ಅವರು ತಮ್ಮ ಸೇವಾ ಅವಧಿಯಲ್ಲಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಶ್ರಮ ವಹಿಸಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಸಮರ್ಪಿತ ಸೇವೆಯ ಫಲವಾಗಿ 2022-23ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಗೆ ಪ್ರತಿಷ್ಠಿತ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದ್ದು, ಇದು ಪಂಚಾಯಿತಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಈ ಸಾಧನೆ ಸದಾ ಸ್ಮರಣೀಯವಾಗಿರಲಿದೆ ಎಂದು ಹೇಳಿದರು. ಎಲ್ಲರೂ ಬಹಳ ಮನಸ್ಸಿನ ನೋವಿನಿಂದ ಕೂತಿದ್ದಾರೆ ಅಂತ ಕಾಣ್ತದೆ. ಮಕ್ಕಳಲ್ಲಿ ಯಾರಿಗೂ ನಗು ಇಲ್ಲ. ಯಾಕಂದರೆ 5 ವರ್ಷಗಳ ಕಾಲ ನಮ್ಮ ಜೊತೆ ಒಡನಾಟ ಇಟ್ಕೊಂಡಿದ್ದಂಥ ಶೈಲಾ ಮೇಡಮ್ ಅವ್ರಿಗೆ ಇವತ್ತು ಬೀಳ್ಕೊಡುಗೆ ಕಾರ್ಯಕ್ರಮ ಅಂತ ನಮ್ಮ ಸುರೇಶ್ ಅವ್ರು ಮೊನ್ನೆ ಸಂಜೆ ಫೋನ್ ಮಾಡಿ ಹೇಳಿದಾಗ ನನಗೂ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಏನಪ್ಪ ಇಷ್ಟು ಬೇಗ ಕಳಿಸ್ಬಿಡ್ತಾ ಇದ್ದಾರೆ ಅಂತ ಕೇಳಿದೆ. ಆದರೆ ಸುರೇಶ್ ಅವರು ಹೇಳಿದ್ರು, ಸರ್ ಕಳಿಸೋಕ್ಕೇನು ಮನಸ್ಸಿಲ್ಲ, ಈಗ ನಮ್ಮ ರಾಜಶೇಖರ್ ಹೇಳ್ದಂಗೆ ಅದು ರೊಟೇಷನ್ ಇರೋದ್ರಿಂದ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿರೋದಕ್ಕೆ ಅವಕಾಶ ರೊಟೇಷನ್ ಮೂಲಕ ಬಂದಿದೆ. ಆ ಪದ್ಧತಿ ಇರತಕ್ಕಂಥದ್ರಿಂದ ಅವರು ಬೇರೆ ಗ್ರಾಮ ಪಂಚಾಯತ್ಗೆ ಆಯ್ಕೆ ಆಗಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿಗೆ ಹೊಸ ಪಿಡಿಒ ಅವರು ಬಂದಿದ್ದಾರೆ.
2022-23ನೇ ಸಾಲದಲ್ಲಿ ನಮ್ಮ ಮಳಮಾಚನಹಳ್ಳಿಗೆ ಗ್ರಾಮ ಗಾಂಧಿ ಪುರಸ್ಕಾರ ಕಾರ್ಯಕ್ರಮ ಬಂದಾಗ ನಮಗೆಲ್ಲ ಭಾಳ ಸಂತೋಷ ಆಯಿತು. ಅದರ ಒಂದು ಕಾರ್ಯಕ್ರಮಕ್ಕೆ ಅದರ ಒಂದು ಪುರಸ್ಕಾರ ಬರಲಿಕ್ಕೆ ನಮ್ಮೂರಿಗೆ ಸಹಕಾರ ಮತ್ತು ಆ ಒಂದು ಯಶಸ್ವಿಯನ್ನು ತಂದುಕೊಟ್ಟಂಥ ಶೈಲಾ ಮೇಡಮ್ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇಲ್ಲಿ ಇರ್ತಕ್ಕಂಥ ನಮ್ಮ ಕವಿತಾ ಅವರು ಇದ್ದಾರೆ, ಇವರೆಲ್ಲ ಹಿಂದಿನ ಮೆಂಬರ್ಗಳಾಗಿದ್ದರು. ಆ ಕಾಲದಲ್ಲಿ ನಮ್ಮ ಮಳಮಾಚನಹಳ್ಳಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಬಂತು. ಅದು ಆ ಮೆಂಬರ್ಗಳಿಗೂ ಸಹ ಒಂದು ಯಶಸ್ವಿ. ಈಗ ಬರ್ತಕ್ಕಂಥ PDO ಮೇಡಮ್ ಅವರು ಸಹ ಅದೇ ರೀತಿ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಪಂಚಾಯಿತಿಯನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಅವರಲ್ಲಿ ನಾನು ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಈಗ ನಮ್ಮ ರಾಜಶೇಖರ್ ಹೇಳಿದಂಗೆ ನಮ್ಮ ಪಂಚಾಯಿತಿಯಲ್ಲಿ ಇದುವರೆಗೂ ಯಾವುದು ಸಮಸ್ಯೆಗಳೇ ಕಾಣಲಿಲ್ಲ, ಎಲ್ಲರೂ ಕೂತು ಬಗೆಹರಿಸ್ಕೊಂಡು ಬಂದಿದ್ದಾರೆ. ಒಳ್ಳೊಳ್ಳೆ ಯುವ ಮೆಂಬರ್ಸ್ ಇರೋದ್ರಿಂದ ಹೋಗ್ತದೆ ಅಂತ ಹೇಳೋಕ್ಕೆ ನಾನು ಭಾಳ ಇಷ್ಟಪಟ್ಟು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೇನೆ. ಈಗಿನ ಪಂಚಾಯಿತಿಯಲ್ಲಿ ಏನು ಮೆಂಬರ್ಸ್ ಇದ್ದಾರೆ ಅವರು ಸಹ ಎಲ್ಲನ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಇವರಿಗೂ ನೆರೆದಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ, ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಅಥವಾ ಇವರು ಇರ್ಬೋದು, ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತಾಡಲಿಕ್ಕೆ ಅವಶ್ಯಕತೆ ಅಂತ ಎಲ್ಲರಿಗೂ ವಂದಿಸಿ ನನ್ನ ಮುಗಿಸ್ತೇನೆ. ಜೈ ಹಿಂದ್. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಮಾತನಾಡಿ, PDO ಶೈಲಾ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆ ಉದ್ಭವಿಸದಂತೆ ಅತ್ಯಂತ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸರ್ಕಾರದ ಮಟ್ಟದಲ್ಲಾಗಲಿ ಅಥವಾ ಗ್ರಾಮಗಳಲ್ಲಾಗಲಿ ಯಾವುದೇ ಸಮಸ್ಯೆ ಎದುರಾದಾಗ ಅದನ್ನು ತ್ವರಿತವಾಗಿ ಹಾಗೂ ಜನಪರವಾಗಿ ಪರಿಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಕಾರ್ಯವೈಖರಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದೀಗ ನಿಯಮಾನುಸಾರ ವರ್ಗಾವಣೆಗೊಂಡು ಬೇರೆ ಗ್ರಾಮ ಪಂಚಾಯಿತಿಗೆ ತೆರಳುತ್ತಿರುವುದು ನಮಗೆ ಬೇಸರದ ಸಂಗತಿ. ಅವಕಾಶವಿದ್ದರೆ ಅವರನ್ನ ಇದೇ ಗ್ರಾಮ ಪಂಚಾಯಿತಿಯಲ್ಲಿ ಮುಂದುವರಿಸಿ ಕಾರ್ಯನಿರ್ವಹಿಸುವಂತೆ ಉಳಿಸಿಕೊಳ್ಳಲು ನಾವು ಖಂಡಿತ ಪ್ರಯತ್ನಿಸುತ್ತಿದ್ದೆವು ಎಂದು ಹೇಳಿದರು. ಒಂದು ಅವರು ಒಂದು 5 ವರ್ಷ ಈ ಒಂದು ಆಡಳಿತ ಮಂಡಳಿ ಮತ್ತು ಹಿಂದಿನ ಆಡಳಿತ ಮಂಡಳಿ ಎರಡರಲ್ಲೂ ಕೆಲಸ ಮಾಡಿದ್ದಾರೆ. ಯಾವುದೇ ಗ್ರಾಮದಲ್ಲಾಗಲಿ ಒಂದು ಸಮಸ್ಯೆ ಆಗಕ್ಕೆ ಬಿಟ್ಟಿಲ್ಲ. ಪ್ಲಸ್ ಸರ್ಕಾರದ ಲೆವೆಲಲ್ಲಾಗಲಿ ಮತ್ತು ನಮ್ಮ ಗ್ರಾಮಗಳಲ್ಲಾಗಲಿ ಯಾವುದೇ ಥರದ ತೊಂದರೆಗಳಾಗ್ದಂಗೆ ಮತ್ತು ಏನು ಸಮಸ್ಯೆ ಬಂದರೂ ಎಲ್ಲರನ್ನೂ ಕರೆದು ಇದಕ್ಕೇನು ಪರಿಹಾರ ಮಾಡೋಣ ಅನ್ನೋ ರೀತಿಯಲ್ಲಿ ಒಂದು ಉನ್ನತವಾದ ಒಂದು ಒಳ್ಳೆಯ ರೀತಿ ಒಂದು 5 ವರ್ಷದಿಂದ ನಮ್ಮ ಗ್ರಾಮ ಪಂಚಾಯತಿ ನಡೆಸ್ಕೊಂಡು ಹೋಗಿದ್ದಾರೆ. ನಮ್ಗೆ ಇವತ್ತು ಅವರು ನಮ್ಮನ್ನು ಬಿಟ್ಟೋಗ್ತಾ ಇರೋದು ಒಂಚೂರು ನೋವಿನ ಸಂಗತಿನೇ. ಆದರೆ ಅವರಿಗೆ ರೆಗ್ಯುಲರ್ ಏನು ಟ್ರಾನ್ಸ್ಫರ್ ಇರೋದ್ರಿಂದ ಇದೊಂದು ಇದಾಯಿತು ಅಷ್ಟೇ. ಅವ್ರಿಗೇನು ಅವಕಾಶ ಇದ್ದಿದ್ರೆ ನಮ್ಮ ಪಂಚಾಯತಿಯಲ್ಲಿ ಮುಂದುವರಿಸ್ತಾ ಇದ್ವಿ. 5 ವರ್ಷ ಆದಮೇಲೆ ಅದು ರೆಗ್ಯುಲರ್ ಟ್ರಾನ್ಸ್ಫರ್ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಅವರು ನಮ್ಮ ಮಳಮಾಚನಹಳ್ಳಿ ಗ್ರಾಮ ಪಂಚಾಯತಿಗೆ ಕೊಟ್ಟಂಥ ಸೇವೆನ ನಮ್ಮ 5 ಗ್ರಾಮಗಳು ಎಂದೂ ಮರೆಯಲ್ಲ. ಮತ್ತು ಅವರು ಮುಂದಿನ ಜೀವನವನ್ನು ಅಷ್ಟೇ ಮುಂದಿನ ಇನ್ನೂ ಒಂದು ಸ್ಥಾನಕ್ಕೆ ಹೋಗಿ ಮೇಲ್ವರ್ಗಕ್ಕೆ ಹೋಗಿ ಒಳ್ಳೆಯ ಅಧಿಕಾರ ಸಿಗಲಿ ಅಂತ ಹೇಳ್ತಾ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಗ್ರೇಡ್ 1 ಕಾರ್ಯದರ್ಶಿಯಾಗಿ ವರ್ಗಾವಣೆಗೊಂಡಿರುವ ರಾಜಣ್ಣ ಅವರು ಮಾತನಾಡಿ, ಈ ಗ್ರಾಮ ಪಂಚಾಯಿತಿಯಲ್ಲಿ ಕೆಲ ಅಧಿಕಾರಿಗಳು ಕೇವಲ 27 ದಿನಗಳ ಕಾಲ ಮಾತ್ರ ಸೇವೆ ಸಲ್ಲಿಸಿ ವರ್ಗಾವಣೆಯಾಗಿರುವ ಉದಾಹರಣೆಗಳಿವೆ. ಮತ್ತೆ ಕೆಲವರು 18 ವರ್ಷಗಳ ಕಾಲ ಇದೇ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸೇವೆಯ ಅವಧಿ ಎಷ್ಟೇ ಇರಲಿ ಸಾರ್ವಜನಿಕರ ಮನಸ್ಸಿನಲ್ಲಿ ಉಳಿಯುವಂತಹ ಕಾರ್ಯ ಮಾಡುವುದು ಮುಖ್ಯ. PDO ಶೈಲಾ ಅವರು ತಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವರ ಮುಂದಿನ ಸೇವಾ ಜೀವನ ಮತ್ತಷ್ಟು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಒಂದು ನಿವೃತ್ತಿ, ಇವೆರಡು ನಾವು ಸರ್ಕಾರದ ಆದೇಶಗಳಿಗೆ ನಾವು ತಲೆ ಬಾಗಲೇಬೇಕು. ಈಗ ರಾಜಶೇಖರ್ ಅವರು ಹೇಳ್ತಾ ಇದ್ರು, ಅವಕಾಶ ಇದ್ದರೆ ಮೇಡಮ್ ಅವ್ರನ್ನ ನಾವಿಲ್ಲೇ ಉಳಿಸ್ಕೊತಾ ಇದ್ವಿ ಅಂತ. ಆದರೆ ಸರ್ಕಾರ ಹೊಸದಾಗಿ 5 ವರ್ಷ ಸೇವೆಯನ್ನು ನಿಗದಿಪಡಿಸಿದ್ದಾರೆ. ಯಾರೇ ಆಗಲಿ 5 ವರ್ಷಕ್ಕೆ ಕಡ್ಡಾಯವಾಗಿ ಯಾವುದೇ ಪಂಚಾಯತಿಯಲ್ಲಿ ಅವರು PDO ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ST ಆಗಿರ್ಬೋದು, ಅವರು ಕಡ್ಡಾಯವಾಗಿ ವರ್ಗಾವಣೆ ತಗೊಳ್ಳೇಬೇಕು ಅಂತ ಒಂದು ಸರ್ಕಾರದ ಆದೇಶದ ಅನ್ವಯ ಈ ದಿನ ಮೇಡಮ್ ಅವರು ಒಂದು ವರ್ಗಾವಣೆ ಆಗಿದ್ದಾರೆ. ಆದರೆ ಇವತ್ತು ಇಷ್ಟು ಜನ ನಾವು ಸೇರಿದ್ದೀವಿ, ಏನೋ ಅವ್ರನ್ನ ಬೀಳ್ಕೊಡೋಕ್ಕೆ. ಅದೇ ಒಂದು ಸಾಧನೆ, ಮನುಷ್ಯನ ಒಂದು ಸಾಧನೆ ಅಂದರೆ ಇವತ್ತು ಅದು ನನ್ನ ಕಣ್ಣು ಮುಂದೆ ಇದೆ, ಅವ್ರ ಕಣ್ಣು ಮುಂದೆ ಅಲ್ಲ, ನನ್ನ ಕಣ್ಣು ಮುಂದೆ ಇದೆ. ಕಾರಣ ಏನಂದರೆ ಅವರು ಈ ಪಂಚಾಯತಿಗೆ ವರ್ಗಾವಣೆ ಬಂದಾಗ ಅನಿವಾರ್ಯ ಕಾರಣ ಯಾರಿಗೂ ಗೊತ್ತಿಲ್ಲ. ಮಳಮಾಚನಹಳ್ಳಿನ ಅವರು ಇವರು ಗೊತ್ತಿಲ್ಲ, ಅವರು ನೋಡೂ ಇಲ್ಲ, ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಯ್ಕೆ ಮಾಡಿಕೊಂಡಾಗ ಇಲ್ಲಿನ ಸುಮಾರು ಜನ ಲೀಡರ್ಸ್ ಬೇಡ ಅಂತ ಫೋನ್ ಮಾಡಿದ್ವಿ, ನಾನು ಸಮೇತ.
ಅವ್ರಿಗೆ ಬೇಡ ಸರ್, ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಈಗ. ಅಂದರೆ ಅಂಜನ್ ಅಂತ ಇದ್ರು, ಅಂಜನ್ ಕುಮಾರ್ ಅಂತ ಇದ್ದರು. ಅವರು ಎಲ್ಲರ ಜೊತೆನೂ ಈ ಮೇಡಮ್ ಅವ್ರು ಹೆಂಗೆ ಅವರು ಸಹ ಹೊಂದ್ಕೊಂಡಿದ್ರು. ಇದಕ್ಕೆ ಮುಂಚೆ ನಾವು ಸ್ವಲ್ಪ ಸಮಸ್ಯೆ ಪಟ್ಟಿದ್ವಿ. ಅದಕ್ಕೆ ಬೇಡ ಸರ್, ಅಂಜನ್ ಅವ್ರು ಇದ್ದಾರೆ, ಇಲ್ಲೆಲ್ಲ ಸುಧಾರಿಸಿದ್ದಾರೆ, ಅವರೇ ಇರಲಿ ಅಂತ ಎಲ್ಲರೂ ಫೋನ್ ಮಾಡಿ ಹೇಳಿದ್ದು ನಿಜ. ಆದರೆ ಅವರು ಚಂದ್ರಕಾಂತ್ ಅವರು ನನಗೆ ಹೇಳಿದ್ರು, ಬರೀ ನೀನು 3 ತಿಂಗಳು ನೋಡು, ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನನಗೆ ಹೇಳು, ನಾನು ಮತ್ತೆ ಬೇಕಾದ್ರೆ ಚೇಂಜ್ ಮಾಡಿಕೊಡ್ತೀನಿ. ದಯವಿಟ್ಟು ಅವ್ರನ್ನ ಬೇಡ ಅನ್ಬೇಡ, ಒಳ್ಳೆ ವರ್ಕರು, ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಆದೇಶ ಕೊಟ್ಟರು. ಆದೇಶ ಕೊಟ್ಟ ಮೇಲೆ ನಾವು 5 ಗಂಟೆವರೆಗೂ 5:30ವರೆಗೆ ಇದ್ವಿ. ಸುರೇಶು ನಾವೆಲ್ಲ ಬಾಕ್ಲಾಕೊಂಡು ಹೊರಟೋದ್ವಿ. 5:30 6 ಗಂಟೆಯಲ್ಲಿ ಯಾವಾಗ ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ನಾವು ಯಾರು ಇರಲಿಲ್ಲ, ಏನೋ ಪಂಚಾಯತಿ ನೌಕರರು ಇರಲಿಲ್ಲ, ಯಾರು ಮೆಂಬರ್ಸ್ ಇರಲಿಲ್ಲ, ಯಾರೂ ಇರಲಿಲ್ಲ. ಯಾರೋ PDO ಬರ್ತಾರೆ, ಇವತ್ತು ನೈನಾ ಮೇಡಮ್ ಬರ್ತಾರೆ ಅಂದರೆ ಅಲ್ಲ ಇಷ್ಟು ಜನ ಇದ್ದೀವಿ. ಅಲ್ಲ ಇವತ್ತು ನೈನಾ ಮೇಡಮ್ ಬಂದಿದ್ದಾರೆ, ಅವ್ರನ್ನ ಸ್ವಾಗತ ಮಾಡೋಕ್ಕೆ ಇಷ್ಟು ಜನ ಇದ್ದೀವಿ. ಅವತ್ತೊಂದು ಹೂವು ಕೊಟ್ಟು ಅವ್ರನ್ನ ಸ್ವಾಗತ ಮಾಡೋರು ಯಾರು ಇರಲಿಲ್ಲ. ಅಲ್ಲ ಒಂದು ವಿಪರ್ಯಾಸ ನಾನು ಹೇಳೋದು. ಮಾನ್ಯ ದಿವಸ ಬೆಳಿಗ್ಗೆ ಬಂದಿದ್ದೆ, ಸುರೇಶ್ ನಾವು ಇಬ್ಬರಿದ್ವಿ. ಅಟೆಂಡೆನ್ಸ್ ತೆಗೆದು ನೋಡು, ಸೈನ್ ಹಾಕಿದ್ದಾರೆ. ಇದೇನಪ್ಪ ಯಾರೋ ಸೈನ್ ಹಾಕಿದ್ದಾರೆ ಏನಂತ ನೋಡ್ತಾ ಇದ್ವಿ. ಆಮೇಲೆ ಒಂದು 5-10 ನಿಮಿಷಕ್ಕೆ ಬಂದರು, ಯಾರೋ ಬಂದು ನಮಸ್ಕಾರ ಸರ್ ಅಂದರು. ಏನಮ್ಮ ಏನು ಬೇಕು ಕುಂತ್ಕೊಳ್ರಿ ಅಂದೆ. ನಿಜವಾಗ್ಲೂ ಸರಸ್ವತನಿಗೆ ಇವತ್ತು ನನ್ನ ಕಣ್ಣು ಮುಂದೆ ಇದೆ ಸರ್. ನಾನು PDO ಸರ್ ಬಸ್ಸಲ್ಲಿ ಬಂದಿರೋದು, ನನಗೆ ಅಲ್ಲಿವರೆಗೂ ಗೊತ್ತಿಲ್ಲ. ನಾನು ಯಾರೋ ಪಬ್ಲಿಕ್ ಬಂದಿದ್ದಾರೆ, ಏನೋ ಇವ್ರು ಬಂದಿದ್ದಾರೆ, ಕುಂತ್ಕೊಳ್ರಿ ನೀವು ಏನಂತ ನಾನು ಕೇಳ್ತಾ ಇದ್ದೀನಿ. ಅವ್ರು ಆವಾಗ ಪರಿಚಯ ಮಾಡಿಕೊಂಡ್ರು. ಆಮೇಲೆ ಹೇಳಿದ್ರು, ಮೇಡಮ್ ಎಲ್ಲಿಂದ ಬಂದ್ರಿ ಏನಂತ ಹೇಳಿದಾಗ, ಇದನ್ನು ನಾವು ಹಾವೇರಿಯಲ್ಲಿ 10 ವರ್ಷ ಸೇವೆ ಮಾಡಿದೆ, ಮತ್ತು ಅಲ್ಲಿಂದ ಗೌರಿಬಿದನೂರಲ್ಲಿ ಅಲ್ಲಿ ಒಂದು 6-7 ವರ್ಷ ಸೇವೆ ಮಾಡಿದೆ. ಮತ್ತು ಅವರ ಮಾತಿನ ಶೈಲಿ ಮತ್ತು ಅವರ ಇದನ್ನು ನಾವು ತಿಳ್ಕೊಂಡಾಗ, ಓ ಪರವಾಗಿಲ್ಲ, ಇವರಿಲ್ಲಿ ನಿಭಾಯಿಸ್ತಾರೆ, ಕೆಲಸ ಮಾಡ್ತಾರೆ ಅನ್ನೋ ಭಾವನೆ ನಮ್ಗೆ ಬಂತು. ಮತ್ತು ಎಲ್ಲ ಮುಖಂಡರು ಸಹ ಅವರಿಗೆ ಸಹಕಾರ ಕೊಟ್ಟು ಒಂದು ಇದು ಮಾಡಿದ್ದಕ್ಕೋಸ್ಕರ ಅವರು ಇವತ್ತು 5 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಇವತ್ತಿಷ್ಟು ಜನ ಪ್ರೀತಿ ಪಡೆದಿದ್ದಾರೆ. ಯಾಕಂದರೆ ನಾವೆಲ್ಲ ಬೇಡ ಅಂದವರು ಇವತ್ತೆಲ್ಲ ಇಷ್ಟು ಜನ ಸೇರಿ ಅವ್ರನ್ನ ಅದ್ದೂರಿಯಾಗಿ ನಾವು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ ಅಂದರೆ, ಯಾರೇ ಆಗಲಿ ನಾವು ಸಾಧನೆ ಮಾಡ್ತೀವಿ ಅಂದರೆ ಇದು ಸಾಧನೆ. ಎಲ್ಲ ಬೇಕು ಅಂತ ಹಾಕ್ಸ್ಕೊಂಡ್ಬಂದು ನಾಳೆ ಅಯ್ಯೋ ಏನು ಹಾಕ್ಸ್ಕೊಂಡ್ಬಂದಪ್ಪ, ಇವರು ಕೆಲಸ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ ಅಂತ ನಾವು ಬೈಕೊಂತೀವಿ. ಆದರೆ ಅವರು ಆ ರೀತಿ ಮಾಡಲಿಲ್ಲ. ಅವರಲ್ಲಿ ಏನಂದರೆ ಒಂದು ವಿಶಿಷ್ಟವಾದಂಥ ಗುಣ ಏನಂದರೆ ಧೈರ್ಯ ಹೊಂದಿದೆ. ಎರಡನೇದು, ಈಗ ಈ ಕ್ಷಣದಲ್ಲಿ ಸರ್ಕಾರದಲ್ಲಿ ಏನೇನೋ ಆದೇಶ ಆದರೆ ಇನ್ನು 5 ನಿಮಿಷಕ್ಕೆ ಅವ್ರು ಸ್ಟಡಿ ಮಾಡ್ತಾರೆ. ನಾನು ಬೇರೆ ಯಾರಲ್ಲೂ ನೋಡಿಲ್ಲ. ನಮಗೆ ತಿಂಗಳಾನ್ಗಟ್ಲೆ ಆದ್ರೂ ನಾವು ಆ ಸರ್ಕ್ಯುಲರ್ಗಳನ್ನೇ ತಿಳ್ಕೊಳಲ್ಲ, ವರ್ಷಾನ್ಗಟ್ಲೆ ಆದರೆ ಆ ಸರ್ಕ್ಯುಲರ್ ಏನಿದೆ ಅಂತ ನಾವು ತಿಳ್ಕೊಳಲ್ಲ. ಅವ್ರು ಹಂಗಲ್ಲ. ಮತ್ತು ಅವ್ರಿಗೆ ಏನಾದರೂ ಯಾರನ್ನ ಬಂದು ಏನಾನ ಕೇಳಿದ್ರೆ ಗೊತ್ತಿಲ್ಲ ಅಂದರೆ ಅದನ್ನು ಬೇರೆ ಕಡೆಯವ್ರನ್ನ ಯಾರಾದರೂ ಕೇಳಿ, ಸರ್ ಇದೇನು, ಇದ್ರ ಬಗ್ಗೆ ನನಗೆ ಮಾಹಿತಿ ಕೊಡಿ, ಇದರದೊಂದು ಬಾಯಲ್ಲಿ ಹೇಳಿದ್ರೆ ಕೇಳಲ್ಲ, ನನಗೆ ಆದೇಶನೇ ಬೇಕು ಅಂತ ಆದೇಶಗಳು. ಇವತ್ತು ಅವ್ರ ಮನೆಯಲ್ಲಿ ಒಂದು ಬೀರು ತುಂಬ ಸರ್ಕ್ಯುಲರ್ಗಳಿದೆ. ಇವತ್ತು ಅವ್ರಿಗೆ ಅಷ್ಟು ಧೈರ್ಯ ಇದೆ ಅಂದರೆ ಇದು ಸರ್ಕ್ಯುಲರ್ಗಳು ಓದಿರೋದೇ ಅವರಿಗೆ ಒಂದಿದು. ನಾವೆಲ್ಲ ಓದಲ್ಲ, ತಿಳ್ಕೊಳಲ್ಲ, ಜ್ಞಾಪಕ ಇಟ್ಕೊಳಲ್ಲ. ನಾವೇನೇ ಒಂದು ಸಾರ್ವಜನಿಕ ಜೀವನದಲ್ಲಿ ನಾವು ಫೇಸ್ ಮಾಡಬೇಕಂದ್ರೆ ವಿಷಯ ಗೊತ್ತಿರಬೇಕು. ಮೊನ್ನೆ ನೋಡಿ, ನಾವು ಗ್ರಾಮ ಪಂಚಾಯತಿಯಲ್ಲಿ ಏನು ಟ್ಯಾಕ್ಸ್ ವಸೂಲಿ ಮಾಡ್ತೀವಿ, ಅದರಲ್ಲಿ 10% ನಾವು ಹೆಲ್ತ್ ಸೆಸ್ ಅಂತ ಕಟ್ತೀವಿ. ಸರ್ಕಾರ ಕಟ್ಟಬೇಕು. ಭಿಕ್ಷಕರಿಗೆ 3%, ಶಿಕ್ಷಣಕ್ಕೆ ಇದು ಗ್ರಂಥಾಲಯಕ್ಕೆ 6%, ಇದನ್ನು ಇವಾಗೂ ಕಟ್ತೀವಿ. ಅದ್ರದ್ದೊಂದು ಸರ್ಕ್ಯುಲರ್ ಸಿಕ್ತು, ಏನು ಆ ಹಣವನ್ನು ನಾವು ಅಂಗನವಾಡಿಗಳು ಬಳಸ್ಕೊಬೋದು ಅಂತ. ತಕ್ಷಣ ಹಂಗೆ ಒಂದು ಮೀಟಿಂಗ್ ಕರೆದು ಒಂದು ಆಕ್ಷನ್ ಪ್ಲ್ಯಾನ್ ಮಾಡಿ ಎಲ್ಲ ಅಂಗನವಾಡಿಗಳು ಟೇಬಲ್ಲು, ಬೀರುಗಳು, ಚೇರುಗಳನ್ನು, ಯಾಕೆ ಅಂಗನವಾಡಿ ಅವ್ರು ಇಲ್ಲದಾರೆ ಕೇಳಿ, ಅದು ಯಾರಿಗೂ ಇದುವರೆಗೂ ಬೇರೆ ಪಂಚಾಯತಿಗಳು ಎಲ್ಲೆಲ್ಲೂ ಮಾಡಿಲ್ಲ. ಯಾಕೆ ಆ ವಿಷಯನೂ ಅವ್ರು ತಿಳ್ಕೊಂಡಿಲ್ಲ, ಅದನ್ನು ಪಾಲಿಸಲಿಲ್ಲ. ಯಾಕೆ ಸರ್ಕಾರ ಕಟ್ಟಬೇಕು, ನಮ್ಮವ್ರಿಗೆ ಕೊಡೋಣ, ಇದೊಂದು ಅವಕಾಶ ಇದೆ. ಇವತ್ತುವರೆಗೂ ಅವರು ಒಂದು ಪ್ಲ್ಯಾನ್ ಮಾಡಿ ಆ ಹಣವನ್ನು ಅಂಗನವಾಡಿಗಳಿಗೆ ಬಳಸ್ತಾ ಇದ್ದಾರೆ. ನಾವು ಸರ್ಕಾರ ಕಟ್ಬೋದಾಗಿತ್ತು. ಅಂದರೆ ಆ ಥರ ತಿಳ್ಕೊಳ್ಳೋಂಥ ಜ್ಞಾನ ಬೇಕು. ಮತ್ತು ಯಾವುದೇ ಒಂದು ಸಮಸ್ಯೆ ಬರಲಿ, ಗ್ರಾಮದ ಮುಖಂಡರುಗಳನ್ನ ಇಲ್ಲ ಪಂಚಾಯತಿ ಮುಖಂಡರು ನಮಗೇನೇ ಬರಲಿ, ರಾಜಶೇಖರಣ್ಣ, ರವಣ್ಣವ್ರನ್ನ, ನವೀನ್ನವ್ರನ್ನ, ಇವನ್ನೆಲ್ಲ ಕೂರಿಸ್ಕೊಂಡ್ಬಿಟ್ಟು ಆ ಸಮಸ್ಯೆ 3ನೇವರ್ ಕಿವಿಗೆ ಹೋಗ್ದಿರಂಗೆ ಅಲ್ಲೇ ನಾವು ಬಗೆಹರಿಸ್ತೇವೆ, ಎಂಥದೇ ಸಮಸ್ಯೆ ಬರಲಿ. ಯಾಕಂದರೆ ಶೌಚಾಲಯ ಹಣ ಪಂಚಾಯತಿ ಹುಡುಗು ಮಾಡಿದ್ದಾರೆ. ನಿಜವಾಗ್ಲೂ ಇನ್ಯಾರನ್ನ ಆಗಿದ್ರೆ ಅವ್ನು ಯಾರು ಇದು ಮಾಡಿದ್ರೆ ಅವ್ರನ್ನ ಹೋಗಿ ಏನೋ ಮಾಡ್ಕೊಂಡು ಅದನ್ನು ನಿಲ್ಲಿಸ್ತಾ ಇದ್ರು. ಅದು ಇದು ಮಾಡಿಲ್ಲ ಸರ್. ಅವ್ರನ್ನ ಕರೆಸಿ ಸರ್, ಕರೆಸಿ ನಾವು ಆಫೀಸ್ಗೆ ಕರೆದು ಏನಾಗಿದೆ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟು, ಫೈಲ್ಸ್ ಕೊಟ್ಟು, ರೆಕಾರ್ಡ್ಸ್ ಕೊಟ್ಟು, ಅದೊಂದು ಧೈರ್ಯ. ಯಾಕಂದ್ರೆ ಅವರಲ್ಲಿ ತಪ್ಪು ಮಾಡಿಲ್ದಿದ್ದಾಗ ನಾವ್ಯಾಕೆ ಇದು ಮಾಡಬೇಕು, ನಾವ್ಯಾಕೆ ತಲೆ ಬಗ್ಸ್ಬೇಕು.
ಅವ್ರು ಗೊತ್ತಿಲ್ಲದೇನೋ ಒಂದು ಸುದ್ದಿ ಮಾಡಿದ್ದಾರೆ. ಆದರೆ ಅದು ಪಾಪ ಅವರು ಮಾಡಿದ ಸುದ್ದಿ ಬೇರೆ, ಅದು ತಡವಾಗಿದೆ ಅಂತ ಮಾಡಬೇಕಾಗಿತ್ತು. ಅದೇನೇನಾಗಿದೆ ಅಂತ ಬೇರೆ ಇರುತ್ತೆ ಅದು ಕಾರಣ ಅಂತ. ಆದರೆ ಅವರು ಅದಕ್ಕೆ ಭಯನೂ ಪಡಿಲ್ಲ, ಬೆಲೆನೂ ಪಡ್ಕೊಂಡಿಲ್ಲ. ಅದೇ ಪತ್ರಕರ್ತನೆ ಕರೆಸು, ಅವರಿಗೆ ತೋರಿಸಿ ಏನಾಗಿದೆ ಸರ್ ಬೇಡಿ ಸರ್ ತೋರಿಸಿ ಸರ್, ನೋಡಿ ಸರ್ ರೆಕಾರ್ಡ್ ಇದೆ, ಇಷ್ಟು ಅಮೌಂಟ್ ನಮ್ಮ ಬಿಡುಗಡೆ ಆಗಿದೆ, ಇಷ್ಟು ನಾವು ಖರ್ಚು ಮಾಡಿದ್ದೀವಿ, ಉಳಿಕೆ ಇಷ್ಟು ಬರಬೇಕು, ಇಷ್ಟು ಉಳಿದಿದ್ದು ಮಾಡ್ತೀವಿ ಸರ್, ಮುಗಿದೋಯ್ತು. ಆ ಥರ ಯಾವುದೇ ಸಮಸ್ಯೆ ಬರಲಿ. 12 ವರ್ಷ ಸೇವೆ ಮಾಡಿದ್ದೀನಿ. ನನಗೆ ಮುಂಚೆ ಸುಂದರರಾಜ್ ಅವರು ಅಂತ 18 ವರ್ಷ ಸೇವೆ ಮಾಡಿದ್ರು. ಫಸ್ಟು ಸ್ಟಾರ್ಟಿಂಗು ಅವರು ಇಲ್ಲೇ, ಎಂಡಿಂಗೂ ಇಲ್ಲೇ. ಇದೇ ರೀತಿ ಅವ್ರಿಗೂ ನಿವೃತ್ತಿ ಆಗಿದ್ರು ಸಹ ಒಂದು ಸೆಂಡಾಪಲ್ಲಿ ನಮ್ಮನ್ನು ಸಹ ಒಂದು ಸ್ವಾಗತ, ನಾನು ಅವತ್ತು ಬಂದೆ, ಅವತ್ತು ನನಗೂ ಸಹ ಸ್ವಾಗತ ಕೋರಿದ್ರು. ಅಂದರೆ ಈ ಗ್ರಾಮದ ಜನ ನಾವು ಯಾವ ರೀತಿ ನಡ್ಕೊತೀವೋ ಆ ರೀತಿ ನಮಗೆ ಸಹಕಾರ ಕೊಡ್ತಾರೆ. ಇಲ್ಲಿ 1 ತಿಂಗಳಿಗೆ ಬಂದು ಹೋಗಿರೋಂಥವ್ರು ಇದ್ದಾರೆ, 27 ದಿವಸ ಬಂದು ಹೋಗಿರೋರು ಇದ್ದಾರೆ, 18 ವರ್ಷ ಸೇವೆ ಮಾಡಿರೋರು ಇದ್ದಾರೆ, 12 ವರ್ಷ ಸೇವೆ ಮಾಡಿರೋರು ಇದ್ದಾರೆ, 6 ತಿಂಗಳು ಸೇವೆ ಮಾಡಿರೋರು ಇದ್ದಾರೆ. ನಾವಿಲ್ಲಿ ಜನನ ನಾವು ಯಾವ ರೀತಿ ಬಳಸ್ಕೊಂಡು ನಾವು ಹೋಗ್ತೀವೋ ಆ ರೀತಿ ನಿಜವಾಗ್ಲೂ ಯಾವುದೇ ರೀತಿ ಪ್ರೆಸರ್ ಕೊಡಲ್ಲ, ಯಾವುದೇ ರೀತಿ ಒತ್ತಡ ಮಾಡಲ್ಲ. ಕಾನೂನು ಸರ್ ಹೀಗಿದೆ ಸರ್ ಅವ್ರು ಮೇಡಮ್ ಅಂದರೆ ಒಬ್ರಿಗೊಂದು ಮಾಡಬಾರ್ದು. ಇಲ್ಲೇನೋ ಅವ್ರು ಏನು ಸಹಿಸಲ್ಲ ಅಂದರೆ ಒಬ್ರಿಗೊಂದು ಮಾಡಿ ಇನ್ನೊಬ್ರಿಗೊಂದು ಮಾಡಿದ್ರೆ ಅವರು ಖಂಡಿತ ಸಹಿಸಲ್ಲ. ನಾವು ಎಲ್ರಿಗೂ ಒಂದೇ ನ್ಯಾಯ ಒಂದೇ ರೀತಿ ಇದು ಮಾಡಿದ್ವಿ ಅಂದರೆ ಅವ್ರು ಯಾರು ಓವರ್ಟೇಕ್ ಮಾಡಿದ್ದು ಯಾರು ಮಾಡಲ್ಲ. ತುಂಬ ರೀತಿ ನಮಗೆ ಸಹಕಾರ ಕೊಡ್ತಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಬಸವಾಪಟ್ಟಣ ಆನಂದ್ ಮಾತನಾಡಿ ಪಿಡಿಒ ಶೈಲಾ ಅವರು ಮಲ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡಿದ್ದವರು. ಅವರ ವರ್ಗಾವಣೆ ನಮಗೆ ಅವರ ನಿವೃತ್ತಿಯಷ್ಟೇ ನೋವು ತಂದಿದೆ. ಅವರ ಕಾರ್ಯವೈಖರಿ, ಸರಳತೆ ಮತ್ತು ಜನಸ್ನೇಹಿ ಆಡಳಿತ ಸದಾ ನಮ್ಮ ನೆನಪಿನಲ್ಲಿ ಉಳಿಯಲಿದೆ. ಅವರು ಎಲ್ಲೇ ಸೇವೆ ಸಲ್ಲಿಸಿದ್ರೂ ಇದೇ ರೀತಿಯಲ್ಲಿ ಯಶಸ್ಸು ಸಾಧಿಸಿ ಇನ್ನಷ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಎಂದು ಶುಭ ಹಾರೈಸಿದರು. ನಮ್ಮ ಶೈಲಜಾ ಮೇಡಮ್ ಅವರ ವರ್ಗಾವಣೆ ದಿನ ಆಗಿದೆ. ಇದು ವರ್ಗಾವಣೆ ದಿನ ಥರ ಇಲ್ಲ, ಆದರೆ ಅವರ ರಿಟೈರ್ಡ್ ಥರ ಕಾಣ್ತದೆ ನಮಗಿಲ್ಲಿ. ಇಷ್ಟೊಂದು ಎಲ್ಲರೂ ಬೇಸರ ಮಾಡ್ಕೊಂಡು ಅವ್ರನ್ನ ಬೀಳ್ಕೊಡುಗೆ ಮಾಡೋದಕ್ಕೆ ಅವ್ರ ವೃತ್ತಿ ರಿಟೈರ್ಡ್ ಥರ ಕಾಣಿಸ್ತದೆ, ರಿಟೈರ್ಮೆಂಟ್ ಥರ ಕಾಣ್ತದೆ. ಯಾಕೆ ಈ ಥರ ಅಂದರೆ ಅವರ ಇಲ್ಲಿ ಜನಗಳಲ್ಲಿ ಇದ್ದಂಥ ಒಡನಾಟ, ಅವರೊಬ್ಬ ಅಧಿಕಾರಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಈಗ ನಮ್ಮೂರಲ್ಲಿ ನಮಗೇನೆ ಎಲ್ಲರ ಮನೆಗಳು ನಂಬರ್ಸ್ ಇರ್ಬೋದು, ಮನೆಗಳು ಹೆಸರುಗಳು ಗೊತ್ತಿಲ್ಲದಿರ್ಬೋದು. ಅವ್ರಿಗೆ ಯಾವುದೇ ಹೆಸರು ಹೇಳಿ, ಅಣ್ಣ ಅವ್ರ ಇಂಥ ಮನೆ ಇಲ್ಲಣ್ಣ, ಅವ್ರ ಮನೆ ಇವ್ರಣ್ಣ, ಅವ್ರ ಹೆಸರು ಇದಣ್ಣ ಅಂತ ಅವ್ರಿಗೆ ಅಷ್ಟೊಂದು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಮನೆಯಲ್ಲಿ ಚಿರಪರಿಚಿತರಾಗಿದ್ದರು. ಆಮೇಲೆ ಅದೇ ರೀತಿ ಅವ್ರು ಎಲ್ಲರನ್ನೂ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಯಾರಿಗೂ ಯಾವುದೇ ರೀತಿಯ ತಾರತಮ್ಯ ಮಾಡ್ತಾ ಇರಲಿಲ್ಲ. ಯಾವುದೇ ಕೆಲಸ ಹೇಳಿದ್ರು ನಾಳೆ ಮಾಡ್ತೀನಿ, ಇವತ್ತು ಮಾಡ್ತೀನಿ ಆ ಥರ ಏನೂ ಹೇಳ್ತಾ ಇರಲಿಲ್ಲ. ಅವ್ರು ಏನು ಮಾಡಬೇಕು ಅದನ್ನು ಅವ್ರ ಮನಸ್ಸಿಗೆ ಇಚ್ಛೆಯಾಗಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿರೋಂಥ ಯಾರು ಮೆಂಬರ್ಸ್ ಇರ್ಬೋದು, ಯಾವ ಊರಿನವ್ರ ಮೆಂಬರ್ಸ್ ಇರ್ಬೋದು, ಯಾರಿಗೂ ಯಾವುದೇ ರೀತಿಯ ತಾರತಮ್ಯ ಇಲ್ಲದ್ರೆ ಎಲ್ಲರನ್ನೂ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಂಥ ಅಧಿಕಾರಿ ಆಗಿದ್ದರು. ಅದಕ್ಕೆ ಇದನ್ನು ಎಲ್ಲರಿಗೂ ಸ್ವಲ್ಪ ಬೇಸರ ಆಗಿದೆ. ಬೇರೆ ಯಾರನ್ನ ಆಗಿದ್ರೆ ಹೋಗ್ತಾ ಇದ್ದಾರೆ, ಹೋಗಲಿ ಬಿಡಪ್ಪ ಸಾಕು ಅನ್ನೋ ಥರ ಇತ್ತು. ಇವತ್ತು ಅವ್ರು ಹೋಗ್ಬೇಕಾದ್ರೆ ಎಲ್ರಿಗೂ ಬೇಸರ ಇದೆ. ಯಾರು ಹೇಳ್ಕೊಳ್ತಾರೆ, ಕೆಲವ್ರಿಗೆ ಹೇಳ್ಕೊಳ್ಳಲ್ಲ. ಆಮೇಲೆ ಯಾವುದೇ ಒಂದು ಸ್ಕೂಲ್ಸ್ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಎಲ್ಲರಿಗೂ ಸಹಿತ ಬೇಸರ. ಯಾರನ್ನೂ ಅವರು ನೆಗ್ಲೆಕ್ಟ್ ಮಾಡಿದ್ದಂಥ ದಿನವೇ ಇಲ್ಲ. ಎಲ್ಲರಿಗೂ ಭಾಳ ಗೌರವಯುತ ನಡೆಸ್ಕೊತ ಇದ್ರು. ಒಬ್ಬ ವಾಟರ್ ಮ್ಯಾನಿಂದ ಹಿಡಿದು ಅವ್ರದ್ದೇ ಆಗಲಿ, ಅವರು ಯಾವ ರೀತಿ ಕೆಲಸ ತೊಗೋಬೇಕು ಅವ್ರ ಹತ್ರ ಅದೇ ರೀತಿ ಕೆಲಸ ತಗೊಳ್ತಾರೆ. ಬೆದರಿಸಿ ಯಾರನ್ನೂ ಕೆಲಸ ತಗೊಳ್ತಾ ಇರಲಿಲ್ಲ. ವಾಟರ್ ಮ್ಯಾನ್ ಇರ್ಬೋದು, ಎಲ್ಲ ಯಾರ್ದೋ ಬೆದರಿಸಿ ಅವರು ಕೆಲಸ ತಗೊಳ್ಳೋದು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾಯಿದ್ರು. ಒಂದು ಯಾವುದೇ ಒಂದು ಊರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಅಲ್ಲಿ ಕುಡಿಯೋ ನೀರು ಅಕ್ರಮವಾಗಿ ಹಾಕ್ಕೊಂಡಿರ್ಬೋದು, ಯಾವುದೇ ರೀತಿ ಹೆದರಿಕೆ ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ಅವರಿಗೆ ವಾರ್ನ್ ಮಾಡಿ ಅವರಿಗೆ ತಿಳಿ ಹೇಳಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯೇ ನಡೆಸ್ಕೊಂಡಿದ್ದಾರೆ. ಅದಕ್ಕೆ ಇಷ್ಟು ಎಲ್ರಿಗೂ ಬೇಸರ ಇರೋದು. ಅವ್ರು ಇನ್ನಷ್ಟು ದಿನ ಕೆಲಸ ಮಾಡಿ ಅಂತ ನಾನು ವೈಯಕ್ತಿಕವಾಗಿ ಕೇಳ್ಕೊಂಡೆ. ಮೇಡಮ್, ಅವಕಾಶ ಇದ್ದರೆ ಇನ್ನೊಂದು 3 ವರ್ಷ ಆದರೂ ಕೆಲಸ ಮಾಡಿ, ನಮ್ಮ ಅವಧಿ ಆದರೂ ಮುಗೀಲಿ, ನಿಮ್ಮಂಥವ್ರು ನಾವು ಬಿಟ್ಕೊಡೋಕ್ಕೆ ನಮಗೆ ಮನಸ್ಸಿಲ್ಲ ಅಂತ. ಬೇರೆಯವ್ರು ಬರೋರು ಚೆನ್ನಾಗಿರಲ್ಲ ಅಂತ, ಅವರು ಚೆನ್ನಾಗಿರ್ತಾರೆ. ನಾವು ಚೆನ್ನಾಗಿದ್ದರೆ ನಮ್ಮ ಹತ್ರ ಬರೋರು ಎಲ್ಲರೂ ಚೆನ್ನಾಗಿರ್ತಾರೆ. ಇಲ್ಲಿ ನಮ್ಮ ಪಂಚಾಯತಿನೇ ಅದೇ ಥರ ಇದೆ. ನಮ್ಮ ಪಂಚಾಯತಿ ಯಾವುದೇ ರೀತಿ ಯಾರು ದ್ವೇಷ, ಅಸೂಯೆ ಸಾಹಸ ವ್ಯಕ್ತಿಗಳು ಯಾರಿಲ್ಲ. ಎಲ್ಲ ಮೆಂಬರ್ಸ್ ಇರ್ಬೋದು, ಹಿಂದಿದ್ದಂಥವ್ರು ಇರ್ಬೋದು, ಯಾರು ವೈಯಕ್ತಿಕವಾಗಿ ಯಾರನ್ನ ಟಾರ್ಗೆಟ್ ಮಾಡಲ್ಲ. ಇಲ್ಲಿ ನಾವು ನಮ್ಮ ತಾಲೂಕಲ್ಲೇ ನೋಡಿದ್ವಿ, ಬೇರೆ ಪಂಚಾಯತಿಗಳಲ್ಲಿ ನಾವು ಗಮನಿಸಿದ್ದೀವಿ. ಅಲ್ಲಿ ಯಾವುದೇ ಟಾರ್ಗೆಟ್ ಆಗಿ ಯಾವುದಾರ ಅಧಿಕಾರಿಗಳ ಸಮಸ್ಯೆ ಆಗಿ ಅವ್ರ ಅಧಿಕಾರಿಗಳು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಆ ಥರ ಏನಿಲ್ಲ. ಭಾಳ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾರೆ ಅಂತ ಪಂಚಾಯತಿ ಇದ್ದರೆ ಅದು ನಮ್ಮ ಮಲ್ಮಾಚನಹಳ್ಳಿ ಪಂಚಾಯತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆನೂ ಇರ್ಬೋದು, ಅದು ನಮ್ಮ ಮಲ್ಮಾಚನಹಳ್ಳಿ ಪಂಚಾಯತಿ ಭಾಳ ಅತ್ಯುತ್ತಮವಾದ ಪಂಚಾಯತಿ. ಇಲ್ಲಿರೋ ಎಲ್ಲ ಅಧಿಕಾರಿಗಳಿರ್ಬೋದು, ಇಲ್ಲಿ ಜನನೇ ಅದೇ ಥರ ಇದ್ದಾರೆ. ಯಾರೂ ವೈಯಕ್ತಿಕವಾಗಿ ಏನೋ ಮಾತಾಡೋದು, ಇನ್ನೊಂದು ಟಾರ್ಗೆಟ್ ಮಾಡೋದು ಏನಿಲ್ಲ. ನಮ್ಮ ಈಗ ಹಿಂದೆ ಇದ್ದಂಥ ಮೆಂಬರ್ಗಳಿರ್ಬೋದು, ಅದೇ ರೀತಿ ಗೌರವಿಸ್ಕೊಂತಾರೆ ಅವರು. ಈಗ ಪ್ರೆಸೆಂಟ್ ಮೆಂಬರ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೋ ಬೇರೆಯವ್ರಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಆಮೇಲೆ ನಮ್ಮದು ಯಾವುದೇ ಕೆಲಸ ಹೇಳಿ ಏನೇ ಹೇಳಿ ಮತ್ತು ಯಾವುದನ್ನ ಮಾಹಿತಿ ಬಂದರೆ ಎಲ್ಲರಿಗೂ ಮಾಹಿತಿ ತಿಳಿಸಿ. ಕೆಲವೊಂದು ಪಂಚಾಯತ್ಗಳಲ್ಲಿ ನೋಡಿದ್ದೀವಿ, ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಅಲ್ಲಿರೋಂಥ ಸದಸ್ಯರಿಗೆ ಯಾರಿಗೂ ಗಣನೆಗೆ ತಗೊಳ್ದಿರಿ ಅವರವರೇ ತೀರ್ಮಾನ ತಗೊಂಡು ಅಲ್ಲಿ ಇಶ್ಯೂಸ್ ಕ್ರಿಯೇಟ್ ಆಗ್ತಾಯಿತ್ತು. ಅದು ಇಲ್ಲಿ ಯಾವತ್ತೂ ನಾವು 2 ವರ್ಷ ಆಗ್ತಾ ಬರ್ತಾಯಿದೆ. ಒಂದೇ ಒಂದು ದಿವಸ
ಅದು ಯಾವುದೇ ಎಷ್ಟೇ ಚಿಕ್ಕ ವಿಷಯ ಇರಲಿ ಸದಸ್ಯರ ಗಮನಕ್ಕಿಲ್ದಿರ ಮೇಡಮ್ ಒಂದು ಕೆಲಸನೂ ಮಾಡಿರೋ ದಿನ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಗೆ ಗೊತ್ತಿಲ್ಲದಿರೋದು ಆಗಿಲ್ಲ ಅಂದ್ಕೊಂಡು ನನಗೆ ಅನಿಸ್ತಿದೆ. ಯಾಕಂದರೆ ನಾವು ನೋಡಿದಂಗೆ ಯಾವುದೇ ಕೆಲಸ ಇರ್ಬೋದು, ಅದು ಚಿಕ್ಕ ವಿಷಯ ಇರಲಿ ದೊಡ್ಡ ವಿಷಯ ಇರಲಿ, ಬಂದಾಗ ಅದನ್ನು ಈ ಥರ ಹಿಂಗಿದೆ ಅಣ್ಣ, ಹಿಂಗೆ ಮಾಡ್ಬೇಕಣ್ಣ, ಹಿಂಗೆ ಇದು ಮಾಡ್ಬೋದು ಏನಂತ ಅವ್ರಿಗೆಲ್ಲ ಗೊತ್ತಿದ್ರೂ ಇಲ್ಲಿ ಸಲಹೆ ತಗೊಂಡು ಅವರು ಸಲಹೆಗಳ ಮೇಲೇ ಮಾಡ್ತಾಯಿದ್ರು. ಯಾವುದೇ ರೀತಿಯ ದಬ್ಬಾಳಿಕೆ ಆಗಲಿ ಅನ್ನೊಂದು ಮತ್ತೊಂದು ಬೆದರಿಸಿ ಮಾಡೋಂಥದ್ದು ವ್ಯಕ್ತಿ ಅವರಲ್ಲ. ಅದಕ್ಕೆ ಈ ಸರಿ ಎಲ್ಲರಿಗೂ ಸ್ವಲ್ಪ ಇಲ್ಲಿ ಬಿಟ್ಕೊಡ್ಬೇಕಂದ್ರೆ ಭಾಳ ಮನಸ್ಸಿಗೆ ಬೇಸರ ಇದೆ. ಏನು ಮಾಡೋಕ್ಕಾಗೋದಿಲ್ಲ, ಅಧಿಕಾರಿಗಳ ಜೀವನದಲ್ಲಿ ಟ್ರಾನ್ಸ್ಫರ್ ಅನ್ನೋದು ಒಂದು ರೆಗ್ಯುಲರ್ ಪ್ರೊಕ್ಯೂರ್ಮೆಂಟ್, ಅದು ಹೋಗಲೇಬೇಕು, ಒಂದು ಕಡೆಯಿಂದ ಒಂದು ಕಡೆ ಹೋಗಲೇಬೇಕು. ಅದೇನು ಮಾಡೋಕ್ಕಾಗಲ್ಲ. ಅವರು ಎಲ್ಲೇ ಹೋಗಲಿ ಇದೇ ಥರ ಕೆಲಸ ಮಾಡ್ತಾರೆ ಅಂತ ನಮ್ಮ ಅನಿಸ್ತದೆ. ಅವ್ರು ಇನ್ನೂ ಒಳ್ಳೆ ಮುಂದೆ ಹೋಗಿ ಇಲ್ಲಿಗಿಂತ ಒಳ್ಳೆ ಹೆಸರು ತಗೊಳ್ಳಿ, ಅವರ ವೃತ್ತಿ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಅವ್ರ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ವೃತ್ತಿ ಜೀವನದಲ್ಲಿ ಒಳ್ಳೆ ಯಶಸ್ಸನ್ನು ಕೊಡಲಿ ಅಂತ ನಾನು ತರಬೇಕು. ನಮ್ಗೆ ಹೇಳೋದು, ನಮ್ಮ ಈ ಮೇಡಮ್ ಇದ್ದಾಗ ಹೇಳ್ತಾ ಇದ್ರು, ಮೇಡಮ್ ಅಣ್ಣ ಈ ಖಾತೆಯಲ್ಲಿ ನಮ್ಮವರು ಎಷ್ಟರಲ್ಲಿ 2ನೇ ಸೆಕೆಂಡ್ ಸ್ಪೇಸಲ್ಲಿ ಇದ್ದೀವಿ ಅಂತ ಹೇಳ್ತಾಯಿದ್ರು. ನಾನು ಹೇಳ್ತಾಯಿದ್ದು, ಮೇಡಮ್ ಏನೇ ಮಾಡಲಿ ಒಂದು ಫಸ್ಟ್ ಲಿಸ್ಟ್ ಬರೋ ಥರ ಮಾಡಬೇಕು ಮೇಡಮ್, ಅದಕ್ಕೆ ನಮ್ಮಿಂದ ಏನು ಸಹಕಾರ ಬೇಕು ನಾವು ಮಾಡ್ತೀವಿ. ನಮ್ಮೂರಲ್ಲಿ ಟ್ಯಾಕ್ಸ್ ಕಟ್ಟೋದ್ರಿಂದ ಇರ್ಬೋದು ಎಲ್ಲರಿಗೂ ಪ್ರತಿ ಮನೆಗೆ ಈ ಖಾತೆ ಕೊಡೋಂಥ ಒಂದು ಆಂದೋಲನ ಮಾಡಿ ಅಂತ ನಾನು ಹೇಳ್ತಾ ಇದ್ದೆ. ಅಣ್ಣ ಅದೆಲ್ಲ ಫಸ್ಟು ಶುರು ಮಾಡೋಣ ಈ ಸಾರಿ ಅಂತ ಹೇಳ್ತಾಯಿದ್ರು. ಆ ಶುರು ಮಾಡೋಷ್ಟರೊಳಗಡೆ ಅವರು ಬೇರೆ ಕಡೆ ಹೋಗಿದ್ದಾರೆ. ಈಗ ಬಂದಿರೋರು ಅವ್ರ ಸಲಹೆ ಆಗಲಿ ಅಥವಾ ಮಾರ್ಗದರ್ಶನ ತಗೊಂಡು ನಮ್ಮೂರು ಇರ್ಬೋದು, ನಮ್ಮ ಪಂಚಾಯಿತಿಯಲ್ಲಿ ಇನ್ನೂ ಹೆಚ್ಚು ಒಳ್ಳೆಯ ಕೆಲಸಗಳನ್ನು ಮಾಡಿ ಹೆಚ್ಚು ಜನಗಳ ಪ್ರೀತಿ ಗಳಿಸಿ ಒಂದು ಮುಂದುವರಿಲಿ. ಆಮೇಲೆ ಮುಖ್ಯವಾಗಿ ಅತಿ ಮುಖ್ಯ ಸಮಸ್ಯೆ ಅಂತಂದರೆ ಇವತ್ತು ನೀರಿನ ಸಮಸ್ಯೆ ಭಾಳ ಆಗಿದೆ. ಫಸ್ಟು ಅದಕ್ಕೆ ಒತ್ತು ಕೊಡಲಿ ಬರೋರಂಥವ್ರು. ಮೇಜರ್ ಏನು ಕೇಳೋದಿಲ್ಲ, ಜನ ಒಂದು ರೋಡ್ ಹೋಗಿರಲಿ ಇವತ್ತಲ್ಲ ನಾಳೆ ಇನ್ನೊಂದು ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಹಾಕಿರೋ ಏನೋ ಅಡ್ಜಸ್ಟ್ ಮಾಡ್ಕೊತಾರೆ. ಮೂಲಭೂತ ಸೌಕರ್ಯ ಇರೋದು ನೀರು. ನಾವು ಓದ್ತಾ ಇದ್ದಾಗ ಹೇಳ್ತಾ ಇದ್ರೆ ಏನು ಮುಗಿಯದಿರೋ ಸಂಪನ್ಮೂಲ ನೀರು ಅಂತ. ಇವತ್ತೇನಾಗ್ಬಿಟ್ಟಿದೆ ಅಂತ ಇವತ್ತಿರೋದು ನಾಳೆ ಇರ್ತಾ ಇಲ್ಲೋ ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಎಲ್ಲ ಅಧಿಕಾರಿಗಳಿರ್ಬೋದು, ಎಲ್ಲ PDOs ಇಲ್ಲಿ ಇರ್ಬೋದು, ನಮ್ಗೆ ಬರೋಂಥವ್ರು ಫಸ್ಟ್ ಪ್ರಿಫರೆನ್ಸ್ ಇವತ್ತು ವಾಟರ್ ಅಷ್ಟೇ. ನೀರು ಕೊಡಿ, ನೀರಿಗೊಂದು ಕೊಟ್ಟರೆ ಜನಗಳಿಗೆ ಇನ್ನೇನು ಉಳಿದಿದ್ದವ್ರು ಏನೋ ಮಾಡ್ಕೊಳ್ತಾರೆ. ನಾವೆಲ್ಲರಿಗೂ ಪೂರ್ತಿಯಾಗಿ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕಾಗಲ್ಲ. ನೀರಿನ ಸಮಸ್ಯೆ ದೊಡ್ಡದಿದೆ. ನಾವು ಬರೋಂಥ PDOಗಳಿಗೆ ರಿಕ್ವೆಸ್ಟ್ ಇರ್ಬೋದು, ನೀರಿಗೆ ಏನು ಬೇಕೋ ಅದಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಊರಿಗೆ ಸಮಸ್ಯೆಯನ್ನು ಬಗೆಹರಿಸಬೇಕಂತ ನಾನು ಕೇಳ್ಕೊಳ್ತಾ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪಿಡಿಒ ಶೈಲಾ ಅವರು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಅಧಿಕಾರಿಗಳ ನಡುವೆ ಉತ್ತಮ ಹೊಂದಾಣಿಕೆ ಮತ್ತು ಪರಸ್ಪರ ಸಹಕಾರವಿದೆ. ಎಲ್ಲರೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವುದರಿಂದ ಪಂಚಾಯಿತಿಯ ಆಡಳಿತ ಸುಗಮವಾಗಿ ಸಾಗುತ್ತಿದೆ. ಆದರೆ ಗ್ರಾಮ ಪಂಚಾಯಿತಿಗೆ ಸ್ವಂತ ಆದಾಯದ ಮೂಲಗಳು ಇಲ್ಲದಿರುವುದು ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಮುಖ ಅಡ್ಡಿಯಾಗಿದೆ. ಪಂಚಾಯಿತಿಗೆ ಶಾಶ್ವತ ಆದಾಯ ತರುವಂತಹ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಿದರೆ ಗ್ರಾಮದಲ್ಲಿ ಇನ್ನಷ್ಟು ಜನಪರ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಣಾಮಕಾರಿಯಾಗಿ ಕೈಗೊಳ್ಳಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಇವತ್ತು ನಮ್ಮ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಮಾಜಿ ಸದಸ್ಯರು, ಎಲ್ಲ ಮುಖಂಡರು, ಸಾರ್ವಜನಿಕರು, ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ಇರ್ಬೋದು, ಅಂಗನವಾಡಿ ಆಶಾ ಕಾರ್ಯಕರ್ತರು, NRLM ಸಿಬ್ಬಂದಿಯವರು, ನಮ್ಮ ಕೂಸಿನ ಮನೆ ಸಿಬ್ಬಂದಿಯವರು, ನೀವೆಲ್ಲರೂ ಸಹ ಇವತ್ತು ನನ್ನ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇಷ್ಟೊಂದು ಅದ್ಧೂರಿಯಾಗಿ ಇಟ್ಕೊಂಡಿದ್ದೀರಾ. ನಾನು ಈ ಒಂದು ಅದ್ಧೂರಿ ಸಮಾರಂಭಕ್ಕೆ ಮತ್ತು ನೀವಿಷ್ಟರವರೆಗೂ ಏನು ಮಾತಾಡಿದ್ರಿ ನನ್ನ ಬಗ್ಗೆ, ಇದಕ್ಕೆಲ್ಲ ನಾನು ಎಷ್ಟು ಮಾತ್ರ ಅರ್ಹ ಅಂತ ನನಗೆ ಗೊತ್ತಿಲ್ಲ. ಸರ್ಕಾರಿ ನೌಕರಿಗೆ ನಾವು ಬಂದಾಗ ನಮ್ಮದೇ ಆದಂಥ ಒಂದು ಮೋಟವನ್ನು ಇಟ್ಕೊಂಡು ನಾವು ಈ ಒಂದು ನೌಕರಿಗೆ ಬಂದಿರ್ತೀವಿ. ನಾನು ಸಹ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಅಂದರೆ ಏನು, ಸಭೆಗಳು ಅಂದರೆ ಏನು ಅಂತ ನೋಡ್ಕೊತ ಗ್ರಾಮ ಪಂಚಾಯಿತಿ ಯಾವ ರೀತಿಯಾಗಿ ಆಡಳಿತವನ್ನು ನಡೆಸುತ್ತೆ ಅಂತ ನಾನು ಹತ್ತಿರದಿಂದ ನೋಡ್ತಾ ಬೆಳೆದಂಥ ಒಂದು ಹುಡುಗಿ. ನಮ್ಮದು ದೇವನಹಳ್ಳಿ ತಾಲೂಕು ವಿಶ್ವನಾಥ್ಪುರ ಮೊದಲು ಮಂಡಲ್ ಪಂಚಾಯತಿಗೆ ಬರ್ತಾ ಇತ್ತು. ಆಮೇಲೆ ಗ್ರಾಮ ಪಂಚಾಯಿತಿ ಆದಾಗ ನಮ್ಮ ಒಂದು ವಿಲೇಜಲ್ಲೇ ಗ್ರಾಮ ಪಂಚಾಯಿತಿ ಆಗುತ್ತೆ. ಸದಸ್ಯರೆಲ್ಲ ನಮಗೆ ಪರಿಚಯ ಇರೋವಂಥವ್ರು ಅಥವಾ ನಾವು ಸಹ ಓಟ್ ಹಾಕಿ ಗೆಲ್ಸಿರೋವಂಥವ್ರು ಇರ್ತಾರೆ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾಯಿದ್ರು ಅನ್ನೋದೆಲ್ಲ ಅಬ್ಸರ್ವ್ ಮಾಡಿಕೊಂಡು ಬೆಳೆದಿದ್ವಿ. ಮತ್ತು ಸಾರ್ವಜನಿಕರದು ಏನು ಅಲ್ಲಿ ನಾವು ಗ್ರಾಮ ಪಂಚಾಯತಿಗೆ ಹೋದಾಗ ಎಷ್ಟೋ ಸಲ ನಾನೇ ನಮ್ಮ ಮನೆ ಕಂದಾಯವನ್ನು ಪಾವತಿ ಮಾಡೋದಕ್ಕೆ ಗ್ರಾಮ ಪಂಚಾಯತಿಗೆ ಹೋದಾಗ ಅವ್ರು ಯಾವ ರೀತಿ ವರ್ತನೆ ಮಾಡ್ತಾರೆ, ಆ ವರ್ತನೆ ಮಾಡಿದ್ರಿಂದ ನಮ್ಮ ಮೇಲೆ ಏನು ಪ್ರಭಾವ ಆಯಿತು ಅನ್ನೋದು ನಮ್ಮ ಮನಸ್ಸಲ್ಲಿ ಉಳ್ಕೊಂತು. ನಮಗೆ ಈ ಒಂದು ಜಾಬು ಅನಿಶ್ಚಿತವಾಗಿ, ಅಂದರೆ ನಂದು ಎಜುಕೇಷನ್ ಬಂದು BA B.Ed. ನನಗೆ ಆಸೆ ಇದ್ದಿದ್ದು ಪ್ರೌಢಶಾಲಾ ಶಿಕ್ಷಕಿ ಆಗಬೇಕು ಅಂತೇಳಿ 2009ರಲ್ಲಿ ಪ್ರೌಢಶಾಲಾ ಶಿಕ್ಷಕಿಗೆ CET ಎಕ್ಸಾಮ್ ಬರೀತೀನಿ. ಪಾಯಿಂಟ್ ಸಮಥಿಂಗಲ್ಲಿ ನನ್ನ CETಯಲ್ಲಿ ನನ್ನ ಎಕ್ಸಾಕ್ಟ್ ನೆಕ್ಸ್ಟ್ ಮುಂದೆ ಇರೋ ಹುಡುಗಿ ಸೆಲೆಕ್ಷನ್ ಆಗ್ತಾಳೆ. ನಂದು ಅಲ್ಲಿ ಹೋಗುತ್ತೆ ಆಗಸ್ಟ್ ತಿಂಗಳಲ್ಲಿ. ಅದರಲ್ಲಿ ಒಂದು ರಿಸಲ್ಟ್ ಬಂದಿರುತ್ತೆ. ಸೆಪ್ಟೆಂಬರಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆದು ರಿಸಲ್ಟ್ ಬರುತ್ತೆ. ಅದರಲ್ಲಿ ಸೆಲೆಕ್ಷನ್ ಆಗಿರ್ತೀನಿ. ನಾವೆಲ್ಲ ಒಂದು ಕಡೆ ಟ್ಯೂಷನ್ಗೆ ಹೋಗ್ತಿದ್ವಿ. ಎಲ್ಲ ಟ್ಯೂಷನ್ಗೆ ಹೋಗೋರೆಲ್ಲ ಸೇರಿಕೊಂಡು ಒಂದು 7 ಜನ ಹಾವೇರಿ ಡಿಸ್ಟಿಕ್ಗೆ ಅಪ್ಲೈ ಮಾಡ್ತೀವಿ. ಸುಮ್ಮನೆ ಸಿಗಲ್ಲ ಬಿಡು ಅಧಿಕಾರಿ ಹುದ್ದೆ, ನಾವೆಲ್ಲ ಅಷ್ಟೆಲ್ಲ ಓದಿ ಬರೆಯೋದಕ್ಕೆ ಆಗೋದಿಲ್ಲ ನಮ್ಮ ಹಿಂದೆ ಅಂತೇಳಿ 7 ಜನನೂ ಹಾವೇರಿ ಜಿಲ್ಲೆಗೆ ಬರಿತೀವಿ. 7ರಲ್ಲಿ ನನ್ನೊಬ್ಬಳದ್ದು ಮಾತ್ರ ಸೆಲೆಕ್ಟ್ ಆಗುತ್ತೆ.
ನನಗೆ ನಂಬಕ್ಕಾಗಲ್ಲ. ಅಂದರೆ ಹೈಸ್ಕೂಲು ಟೀಚರ್ಗೆ ಏನು ನಾನು ಸಿ ಇ ಟಿಗೆ ಓದಿದ್ದೆ, ಆ ಒಂದು ನಾಲೆಡ್ಜು, ಆ ಒಂದು ಜ್ಞಾನ ಏನಿತ್ತು ಅದು ನನಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆ ಸಿ ಇ ಟಿಗೆ ಬರೆದು ಆಯ್ಕೆ ಆಗ್ತೀನಿ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಗುಂಡೇನಹಳ್ಳಿ ಅನ್ನೋ ಒಂದು ಗ್ರಾಮ ಪಂಚಾಯತಿ, ಅದು ಆ ಇಡೀ ಜಿಲ್ಲೆಯಲ್ಲಿ ನಂಬರ್ 1 ವರ್ಸ್ಟ್ ಪಂಚಾಯತಿ. ಅಲ್ಲಿ ಕೌನ್ಸಿಲಿಂಗ್ ಎರಡು ತಿಂಗಳ ಕಾಲ ನಮಗೆ ತರಬೇತಿ ಕೊಡ್ತಾರೆ, ಕೌನ್ಸಿಲಿಂಗ್ ಆಗುತ್ತೆ. ಕೌನ್ಸಿಲಿಂಗ್ ಆದಾಗ ಆ ಗ್ರಾಮ ಪಂಚಾಯತಿಗೆ ಮೂಮೆಂಟ್ ಆರ್ಡರ್ ತೊಗೊಂಡಾಗ ಬ್ಯಾಡಗಿ ತಾಲೂಕು ಇ ಒ ಅವ್ರಿಗೆ ಒಂದು ಚೇಂಬರ್ಗೆ ಹೋಗ್ತೀನಿ. ಇ ಒ ಅವರು ಎಲ್ಲ ಒಂದು 7-8 ಜನ ಹೋಗ್ತೀವಿ, ಯಾರನ್ನೂ ಮಾತಾಡಲ್ಲ. ಗುಂಡೇನಹಳ್ಳಿ ತೊಗೊಂಡಿದ್ದು ಪಿ ಡಿ ಒ ಯಾರಮ್ಮ ಅಂತಂದರು. ನಾನೇ ಸರ್ ಅಂದು. ಗೊತ್ತಾಗಲ್ವೇನಮ್ಮ ಬೆಂಗಳೂರಿಂದ ಬಂದಿದ್ದೀರಾ, ಆ ಪಂಚಾಯತಿಲಿ ಗಂಡು ಮಕ್ಕಳೇ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಬಂದು ಕೇಳಿಕೊಂಡು ಯಾವ ಪಂಚಾಯತಿ ಚೆನ್ನಾಗಿದೆ ಅಂತ ತಿಳ್ಕೊಂಡು ತೊಗೊಳ್ಬೇಕಲ್ವಾ, ಹೆಂಗೆ ಕೆಲಸ ಮಾಡ್ತೀರಾ ಅಂದರು. ಆಮೇಲೆ ನನಗೆ ಸ್ವಲ್ಪ ಬೇಜಾರಾಯಿತು. ಇರಲಿ ಪರವಾಗಿಲ್ಲ ಸರ್, ಬಂದುಬಿಟ್ಟಿದ್ದೀನಿ, ತೊಗೊಂಬಿಟ್ಟಿದ್ದೀನಿ, ನೋಡೋಣ ಆದರೆ ಕೆಲಸ ಮಾಡ್ತೀನಿ, ಇಲ್ಲ ನೀವೇ ಬೇರೆ ಯಾವುದಾದ್ರು ಪಂಚಾಯತಿಗೆ ಹಾಕಿರಂತೆ ಸರ್ ಅಂತೇಳಿ ಮೂಮೆಂಟ್ ಆರ್ಡ್ರ್ ತೊಗೊತೀನಿ. ಗ್ರಾಮ ಪಂಚಾಯತಿಗೆ ಹೋಗ್ತೀನಿ. ಅಲ್ಲಿ ನನಗಿಂತ ಮುಂಚೆ ಲೇಡಿ ಸೆಕ್ರೆಟ್ರಿ ಅವ್ರಿಗೇ ಪಿ ಡಿ ಒ ಚಾರ್ಜ್ ಹಾಕಿರ್ತಾರೆ. ಆಯಮ್ಮ ನನಗಾಗೋದಿಲ್ಲ ಅಂತೇಳಿ ತಾಲೂಕ್ ಪಂಚಾಯತಿಲಿ ಕೂತ್ಕೊಂಡಿರ್ತಾರೆ, ಯಾರೊಬ್ಬರು ಕಾರ್ಯದರ್ಶಿ ಇರ್ತಾರೆ. ಅವ್ರಿಗೆ ನನಗೆ ಚಾರ್ಜ್ ಹ್ಯಾಂಡ್ ಓವರ್ ಮಾಡಿ ಓಡೋಗಬೇಕು ಅನ್ನೋಷ್ಟು ತೊಂದರೆ ಅಲ್ಲಿ. ನಾನು ಹೋಗಿದಾಗ ಅದು ಆ ಪಂಚಾಯತಿಗೆ ಹೋದಾಗ ಆಷಾಢ ಮಾಸ ಸರ್, ಆಷಾಢ ಬೇಡ ಸರ್, ನಾನು ನೆಕ್ಸ್ಟ್ ಯಾವಾಗಲೂ ಚಾರ್ಜ್ ತೊಗೊತೀನಿ ಅಂದರೆ ಇವು ಆಷಾಢ ಶ್ರಾವಣ ನೋಡಬೇಡ ತೊಗೊಂಬಿಡಮ್ಮ, ಅಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಂತಾರೆ. ತೊಗೊಂಡು ಸತತವಾಗಿ 3.5 ವರ್ಷ ಅಂದರೆ ನಾನು ಆ ಜಿಲ್ಲೆ ಖಾಲಿ ಮಾಡ್ಕೊಂಡು ಬರೋವರೆಗೂ ಅದೇ ಗ್ರಾಮ ಪಂಚಾಯತಿಲೇ ಪಿ ಡಿ ಒ ಆಗಿ ತುಂಬ ಚಾಲೆಂಜಿಂಗ್ ಅದು. ಆ ಗ್ರಾಮ ಪಂಚಾಯತಿ ಏನೂ ಸೋರ್ಸ್ ಇಲ್ಲ, 10 ಜನ 11 ಜನ ಮೆಂಬರ್ಸ್ ಇರ್ತಾರೆ. ತುಂಬ ಚಾಲೆಂಜಿಂಗ್ ಆಗಿ ಆ ಒಂದು ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡಿದಾಗ ನಾನು ಅಂದ್ಕೊಂಡೆ, ನಾನು ಅಷ್ಟು ಟ್ರಬಲ್ ಆಗಿ ಆ ಪಂಚಾಯತಿಲಿ ಕೆಲಸ ಮಾಡಿದ್ದೀನಿ, ನನಗೆ ಯಾರೂ ಸೆಂಡ್ ಆಫ್ ಕೊಡಲ್ಲ ಅಂತೇಳಿ. ನನಗಂತೂ ಗೊತ್ತಿತ್ತು. ನಾನೆಲ್ಲನೂ ಕೊರಿಯರ್ಗೆ ಹಾಕ್ಬಿಟ್ಟಿದ್ದೆ, ಎಲ್ಲಪ್ಪ ನನ್ನ ಏನು ಮೆಟೀರಿಯಲ್ ಏನಿತ್ತು ಎಲ್ಲನೂ. ಇಲ್ಲ ಮೇಡಮ್ ಸೆಂಡ್ ಆಫ್ ಇದೆ, ದಯವಿಟ್ಟು ಬರಬೇಕು ಅಂತ. ಇಡೀ ಊರಿನ ಜನ ನೀವೇನು ಈಗೆಲ್ಲ ಸೇರಿದ್ದೀರಾ, ಇದೇ ರೀತಿ ಅವ್ರು ಸೇರಿ ನನಗೆ ಸೆಂಡ್ ಆಫ್ ಮಾಡಿ ಕಳಿಸ್ತಾರೆ. ಅದಂತೂ ನನಗೆ ಮರೆಯೋಕ್ಕಾಗದೇ ಇರೋವಂಥ ಒಂದು ಸೇವೆ. ಆ ಒಂದು ಗ್ರಾಮ ಪಂಚಾಯತಿ ನನಗೆ ಅಲ್ಲಿ ಸೆಂಡ್ ಆಫ್ ಮಾಡಿದಾಗ ನಮ್ಮ ತಾಲೂಕ್ ಪಂಚಾಯತಿಲಿ ಇ ಒ ಸರ್ ಇರ್ಬೋದು, ಮತ್ತು ಅಲ್ಲೊಬ್ರು EST ಕೇಸ್ ವರ್ಕರ್ ಇದ್ರು. ಅವರು ಆ ಕಡೆ ಎಲ್ಲ ಮೇಡಮ್ ಅನ್ನೋ ಪದ ಬಳಕೆ ಕಡಿಮೆ, ಬಾಯಿ ಅಂತ ಕರೀತಾರೆ. ಬಾಯಿಯವರೇ, ನೀವು ಈ ಡಿಸ್ಟಿಕ್ಕಲ್ಲಿ ಈ ಪಂಚಾಯತಿಲಿ ಕೆಲಸ ಮಾಡಿದ್ದೀರ ಅಂದರೆ ನೀವು ಎಲ್ಲಿ ಬೇಕಾದರೂ ಕೆಲಸ ಮಾಡ್ತೀರಾ, ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಅದೇ ರೀತಿಯೇ ನೆಕ್ಸ್ಟ್ ಬರ್ತೀನಿ ನಾನು ಗೌರಿಬಿದನೂರು ತಾಲೂಕು ಅಲ್ಕಾಪುರ ಗ್ರಾಮ ಪಂಚಾಯತಿಗೆ ನನಗೆ ಪೋಸ್ಟಿಂಗ್ ಆಗುತ್ತೆ. ಅಲ್ಲಿ ಸತತವಾಗಿ ಸುಮಾರು 5.5 ವರ್ಷ ಅಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ಕಾರಣಾಂತರಗಳಿಂದ ನಂದು ವರ್ಗಾವಣೆ ಆಗುತ್ತೆ. ಕೊರೋನಾ ಟೈಮಲ್ಲಿ ಅದೇ ಗ್ರಾಮ ಪಂಚಾಯತಿಲೇ ಕೆಲಸ ಮಾಡಿದ್ದು. ಅಲ್ಲಿಂದ ನಾನು ಗೌರ್ಮೆಂಟಿಂದನೇ ಆರ್ಡ್ರ್ ಆಗುತ್ತೆ, ಗೌರಿಬಿದನೂರು ತಾಲೂಕಿನಿಂದ ಹೊರಗಡೆ ಯಾವ ಪಂಚಾಯತಿ ಆದರೂ ಕೊಡಿ ಹೊರಗಡೆ ಅಂತ. ಆಗ ನಾನು 8 ಮಂತ್ಸ್ ಪ್ರೆಗ್ನೆನ್ಸಿ. ಜಿಲ್ಲಾ ಪಂಚಾಯತಿಗೆ ಬಂದಾಗ ನಮ್ಮ CO ಸರ್ಕಾರದ ಹೇಳ್ತಾರೆ, ಯಾವ ಗ್ರಾಮ ಪಂಚಾಯತಿ ಬೇಕು ನೋಡಮ್ಮ, ESTನ ಕೇಳಿ ಮಾತಾಡಿ, ಈ ಸ್ಟೇಜಲ್ಲಿ ನಿಮ್ಮನ್ನು ಪಂಚಾಯತಿಗೆ ಕಳ್ಸೋಕ್ಕೆ ನನಗೇನು ಇಷ್ಟ ಇಲ್ಲ, ಆದರೂ ಯಾವ್ದಾದ್ರು ಒಂದು ಪಂಚಾಯತಿ ತೊಗೊಳ್ಳಿ ನೋಡೋಣ ಅಂತ. ಆಗ ಮದನ್ ಅಂತೇಳಿ ಕೇಸ್ ವರ್ಕರ್ ಇದ್ದರು. CO ಸಾಹೇಬ್ರು ಅವ್ರ ಚೇಂಬರ್ಗೆ ತರಿಸ್ಕೊಂಡು, ನೋಡಮ್ಮ ನಿನ್ಗೆ ಇದರಲ್ಲಿ ಯಾವ್ದು ಅನುಕೂಲ ಅಂತ. ನನಗೆ ಮಳ್ಮಾಚಿನಹಳ್ಳಿ ಎಲ್ಲಿದೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ನಾನು ಶಿಡ್ಲೆಘಟ್ಟ ನೋಡೇ ಇಲ್ಲ. ಆಗ ನನಗೆ ಯಾವುದೋ ಮೀಟಿಂಗ್ಸಲ್ಲಿ ಪವಿತ್ರ ಯಾವುದೋ ರಿಪೋರ್ಟ್ ಕೇಳಿದಾಗ ಉತ್ತರ ಹೇಳ್ತಾ ಇರೋದು ಅವೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೆ. ಯಾರೋ ಒಬ್ಬರು ಲೇಡಿ ಪಿ ಡಿ ಒ ಅಲ್ಲಿ ಕೆಲಸ ಮಾಡಿದ್ದಾಳೆ ಅಂದರೆ ನಾನು ಮಾಡಬಹುದು ಅನ್ನೋ ಒಂದು ಕಾರಣದಿಂದ ಮದನ್ನ ಕೇಳಿದೆ. ಮದನ್ ಪರವಾಗಿಲ್ಲ, ಬಸ್ ಕನ್ವೀನಿಯನ್ಸ್ ಎಲ್ಲ ಇದೆಯಾ ಅಂದರೆ, ಮೇಡಮ್ ಬಸ್ಸಸ್ ಏನಿಲ್ಲ, ಶಿಡ್ಲಘಟ್ಟಕ್ಕೆ ಹೋದರೆ ಅಲ್ಲಿಂದ ಯಾರಾದರೂ ಪಿಕ್ ಮಾಡ್ಬೋದು, ಒಂದು 5-6 ಕಿಲೋಮೀಟ್ರ್ ಆಗುತ್ತೆ, ಅಥವಾ ಜಂಗಮಕೋಟೆ ಬಂದರೆ ಅಲ್ಲಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ ಅಂತ. ಸರಿ ಆಯ್ತು, ಇನ್ನು ಬೇರೆ ಆಪ್ಷನ್ಸ್ ಇಲ್ಲ. ಹಾಗಾಗಿ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಳಮಾಚಿನಹಳ್ಳಿ ಗ್ರಾಮ ಪಂಚಾಯತಿಯನ್ನು ತೊಗೊಂಡೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೊಗೊಂಡ್ರು ನನಗೇನು ಇಲ್ಲೇನು ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಆಗ ಇದ್ದಂಥ ಕಮಿಟಿ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ನಮ್ಮ ರಾಜಣ್ಣ ಸೆಕ್ರೆಟ್ರಿ ಇರ್ಬೋದು, ಸುರೇಶ್ ಇರ್ಬೋದು, ಹೊಸದಾಗಿ ಬಂದಾಗ ನಮಗೆಲ್ರದ್ದು ಸಹಕಾರ ಬೇಕಾಗುತ್ತೆ. ನಾವು ಹೊಸದಾಗಿ ಬಂದಾಗ ಅಲ್ಲಿ ಯಾರು ಅಳಬರಿರ್ತಾರೋ, ಒಂದು ಗಾದೆ ಇದೆ, ಹೊಸ ವೈದ್ಯನಿಗಿಂತ ಹಳೆ ಕಾಂಪೌಂಡ್ರು ವಾಸಿ ಅಂತ. ಹಾಗಾಗಿ ನಮ್ಗೆ ಹೊಸದಾಗಿ ಬಂದಾಗ ರಾಜಶೇಖರ ಅಣ್ಣ ಅಂದರೆ ಯಾರು, ನವೀನ್ ಅಂದರೆ ಯಾರು, ಇನ್ನೊಬ್ಬರು ಏನು ನಮಗೆ ಗೊತ್ತಿರೋದಿಲ್ಲ. ಎಲ್ಲದನ್ನ ನಮಗೆ ಒಂದೊಂದೇ ನಮ್ಗೆ ಅಪ್ಡೇಟ್ ಮಾಡ್ತಾ ಬಂದರು. ನನಗೆ ಇಷ್ಟು ತಾಳ್ಮೆ ಬಂದಿದ್ದು ಈ ಒಂದು ಗ್ರಾಮ ಪಂಚಾಯತಿಗೆ ಬಂದಮೇಲೆ. ನನ್ನ ಅಪಾಯಿಂಟ್ ಆದಾಗಿಂದ ತುಂಬ ತಾಳ್ಮೆಯಿಂದ ಈ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡೋದಕ್ಕೆ ನನಗೆ ಕಲಿಸ್ಕೊಡ್ತು ಅಂತಲೇ ಹೇಳ್ಬೋದು. ಮತ್ತು ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕೇವಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಲಿ ಅಥವಾ ನಮ್ಮ ಸಿಬ್ಬಂದಿ ಮಾತ್ರ ಅಲ್ಲ, ಅದು ಒಂದು ಕೈ ಆಗ್ಬೋದು. ಇನ್ನೊಂದು ಕೈ ಏನು ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು, ಊರಿನ ಮುಖಂಡರು, ಸಾರ್ವಜನಿಕರು, ಇವರೆಲ್ಲ ಸೇರಿ ನಮಗೆ ಒಂದು ಸಾಥ್ ಕೊಟ್ಟಾಗ್ಲೇ, 2 ಕೈಯಿಂದ ಚಪ್ಪಾಳೆ ಹೊಡೆದ್ರೇ ಅದು ಜೋರಾಗಿ ಸೌಂಡ್ ಬರೋಕ್ಕೆ ಸಾಧ್ಯ. ಈ ಒಂದು ಮಳಮಾಚಿನಹಳ್ಳಿ ಗ್ರಾಮ ಪಂಚಾಯತಿ ನಾನು ಬಂದ ಮೇಲೆ ಏನು
ಅದು ಒಂದು ಸುದ್ದಿ ಆದಂಥ ಪಂಚಾಯಿತಿ ಅಲ್ಲ ಅಥವಾ ಅಭಿವೃದ್ಧಿ ಆದಂಥ ಪಂಚಾಯಿತಿ ಅಲ್ಲ. ತುಂಬ ಒಳ್ಳೆ ಹೆಸರನ್ನು ಜಿಲ್ಲೆಯಲ್ಲಿರ್ಬೋದು ತಾಲೂಕಲ್ಲಿರ್ಬೋದು ಉಳಿಸ್ಕೊಂಡು ಬಂದಿತ್ತು. ಅಲ್ಲಿ ರಾಜಣ್ಣ ಇದ್ದಾನಮ್ಮ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ರೆಕಾರ್ಡ್ಸು ಅನ್ನೋ ಒಂದು ಮಾತು ಆ ತಾಲೂಕ್ ಪಂಚಾಯತಿಲಿ ಜಿಲ್ಲಾ ಪಂಚಾಯತಿಲಿ ನಾನು ಅದ್ರಲ್ಲಿ ರಿಲೀವ್ ಆದಾಗ ರಿಪೋರ್ಟ್ ಮಾಡ್ಕೊಳ್ಳುವಾಗ ನನ್ನ ಕಿವಿಗೆ ಬಿತ್ತು. ಹಾಗಾಗಿ ಬೇಕಾಗಿತ್ತು ನೋಡ್ರಿ, ಇದ್ರ ಪ್ರಕಾರ ಇದು ಮಾಡೋಕ್ಕಾಗುತ್ತೆ ಅಥವಾ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಹೇಳಿದಾಗ ಯಾರೂ ಸಹ ನಮಗೆ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಎಲ್ಲರೂ ಸಹ ತುಂಬ ಸಹಕಾರವನ್ನು ಕೊಟ್ಟರು. ರಾಜಶೇಖರಣ್ಣ ಇರ್ಬೋದು, ಅಣ್ಣ ಯಾವುದೋ ಒಂದು ಈ ಥರ ಪ್ರಾಬ್ಲಮ್ ಆಗಿದೆ ಅಣ್ಣ ಅಂದರೆ ಆಯಿತು ಮೇಡಮ್, ಮೆಂಬರ್ಸ್ನೆಲ್ಲ ಮಾತಾಡ್ರಿ, ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಇಟ್ಸ್ಕೊಳ್ರಿ, ಒಂದಿನ ಡೇಟ್ ತೊಗೊಳ್ರಿ, ಮಾಡೋಣ. ಈ ರೀತಿಯಾಗಿ ಏನೇ ಈ ಒಂದು ಗ್ರಾಮ ಪಂಚಾಯತಿ ವಿಶೇಷ ಏನು ಅಂತಂದರೆ, ಪಂಚಾಯತಿಲಿ ದುಡ್ಡಿಲ್ಲ ಅಂತಂದರೆ, ಏನೋ ಒಂದು ಗ್ರಾಮದಲ್ಲಿ ಯಾವುದೋ ಪ್ರಾಬ್ಲಮ್ ಇದೆ ಅಂತಂದರೆ ತಮ್ಮ ಕೈಯಿಂದ ಹಾಕಿ ಕೆಲಸ ಮಾಡುವಂಥ ಸದಸ್ಯರಿದ್ದಾರೆ ಹೊರತು ಗ್ರಾಮ ಪಂಚಾಯತಿಯಿಂದ ನನಗೆ ಯಾವುದೋ ಒಂದು 5,000 ಬಿಲ್ ಹಾಕಿ ನನಗೆ ಡ್ರಾ ಮಾಡಿಕೊಡಿ ಅನ್ನೋಂಥ ಒಬ್ಬ ಸದಸ್ಯರು ಸಹ ನಾನು ಕೆಲಸ ಮಾಡಿದಂಥ 2 ಅವಧಿಲೂ ಸಹ ಯಾರೂ ನನಗೆ ಸಿಕ್ಕಿಲ್ಲ. ಅದು ನಮ್ಮ ಪುಣ್ಯ. ಹಾಗಾಗಿ ಇಂಥ ಒಂದು ವಾತಾವರಣದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಧಿಕಾರಿಗಳಿಗೂ ಸಹ ತಪ್ಪು ಮಾಡಬೇಕು ಅಂತೇಳಿ ಯಾವುದೇ ರೀತಿಯ ಒಂದು ಭಾವನೆ ಬರಲ್ಲ. ಬಿಡಪ್ಪ, ನಾವು ಅವ್ರಿಗೆ ಅಷ್ಟು ಹಾಕ್ಕೊಟ್ಟಿದ್ದೀವಿ, ನಾವು ಇಷ್ಟು ತಗೊಳ್ಳೋಣ ಅನ್ನೋ ಒಂದು ಮನಸ್ಸು ಇಲ್ಲಿ ಯಾವ ಅಧಿಕಾರಿಗಳಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಈಗ ಎಲ್ಲ ಸದಸ್ಯರು 14 ಜನ ನೀವಿದ್ದೀರಿ, ಯಾವುದೇ ಸಮಸ್ಯೆ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೂತ್ಕೊಂಡು ಯಾವ ರೀತಿ ಚರ್ಚೆ ಮಾಡಿ ನೀವು ನಿರ್ಧಾರಗಳನ್ನ ತಗೊಂಡು ಮುಂದುವರಿತಾ ಇದ್ದೀರಾ, ಈ ಒಂದು ಮನೋಭಾವನೆ, ಈ ಒಂದು ಏನು ನಿಮ್ಮ ಒಂದು ಒಗ್ಗಟ್ಟಿದೆ, ಇದು ಹಿಂಗೆ ಕಂಟಿನ್ಯೂ ಆದಾಗ ನಮ್ಮ 5 ಗ್ರಾಮಗಳು ಅತ್ಯಂತ ಉತ್ತಮವಾಗಿ ಅಭಿವೃದ್ಧಿಯತ್ತ ಸಾಗೋದು ಯಾವುದೇ ರೀತಿಯಲ್ಲಿ ನಮಗೆ ಸಂಶಯ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಮುಗ್ಲೆಡ್ಪಿಲಿ ಒಂದು ಕೊಳವೆ ಬಾವಿ ಸ್ಯಾಂಕ್ಷನ್ ಆಗುತ್ತೆ ತಾಲೂಕ್ ಪಂಚಾಯತಿಯಿಂದ. ಇಒ ಮೇಡಮ್ ಹೇಳ್ತಾರೆ, ಶೈಲಾ ಹೋಗ್ಬಿಟ್ಟು ಅವ್ರನ್ನ ಕಾರಲ್ಲಿ ಪಿಕ್ ಮಾಡ್ಕೊಂಬರ್ಬೇಕು, ಯಾರನ್ನ ಪಾಯಿಂಟ್ ಮಾಡ್ತಾರಲ್ಲ ಜಿಯಾಲಜಿಸ್ಟನ್ನ ಅಂತ. ನಾನು ನಮ್ಮ ಮೆಂಬರ್ಗೆ ಫೋನ್ ಮಾಡ್ತೀನಿ, ಅಣ್ಣ ಈ ಥರ ಇದೆಯಾ ಅಣ್ಣ. ಮೇಡಮ್ ನಾನು ಇಲ್ಲೇ ಇದ್ದೀನಿ ಮೇಡಮ್, 10 ನಿಮಿಷ ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ಹಾಗೆ ಮತ್ತು ನಾನು ಹೋಗಿ ಅವ್ರನ್ನ ಕರ್ಕೊಂಬಂದೆ, ನನಗೆ ಇಷ್ಟು ಎಕ್ಸ್ಪೆನ್ಸ್ ಆಯಿತು, ನೆವರ್ ಅವ್ರು ಕೇಳೇ ಇಲ್ಲ ನನಗೆ. ಕರ್ಕೊಂಬಂದರು, ಪಾಯಿಂಟ್ ಮಾಡಿಸಿದ್ರು, ಮತ್ತೆಲ್ಲೋ ಒಂದು ಕಡೆ ಡ್ರಾಪ್ ಮಾಡಿದ್ರು, ಬಂದು ಅವ್ರಿಗೆ ಏನು ಮಾಡಿದ್ರು. ಹಾಗೆ ಅಂದರೆ ನಾವು ಅವ್ರಿಗೆ ದಾರಿ ಹೇಳ್ಬೇಕಷ್ಟೇ. ಆ ದಾರಿಲಿ ಹೋಗಿ ಆ ಕೆಲಸವನ್ನು ಸಾಧನೆ ಮಾಡ್ಕೊಂಬರೋವಂಥ ಒಂದು ಕೆಪಾಸಿಟಿ ನಮ್ಮ ಎಲ್ಲ ಸದಸ್ಯರಲ್ಲೂ ಇದೆ. ಆಮೇಲೆ ತಾದೂರ್ಗ ಗ್ರಾಮದಲ್ಲಿ ಏನು 2 ಸದಸ್ಯರು ಆಯ್ಕೆಯಾಗಿ ಬಂದರು, ಅವ್ರಿಗೆ ಒಂದು ದೊಡ್ಡ ಚಾಲೆಂಜು. ಅವರಲ್ಲಿ ಕುಡಿಯೋಕೆ ನೀರಿಂದೇ ಸಮಸ್ಯೆ. ಎಷ್ಟು ಕೊಳವೆ ಬಾವಿಗಳು ಕೊರೆಸಿದ್ರು ಸಹ ಅಲ್ಲಿ ನೀರಂತೂ ಇಲ್ಲ. ಏನು ಮಾಡಬೇಕು ಅಂತ ಅದೊಂದು ಚಾಲೆಂಜ್ ಅವ್ರಿಗೆ. ಆಗ ಅವ್ರ ಕೈಯಿಂದ ಆಗ್ತಾರೋ ಅಥವಾ ನೆಕ್ಸ್ಟ್ ಗ್ರ್ಯಾಂಟ್ಸ್ ಯಾವುದೋ ಬರ್ಬೋದು, ನಾವು ಕೊಡ್ಬೋದು. ಮೇಡಮ್ ನಾವು ಒಂದು ಸಂಪ್ ಮಾಡ್ಕೊಳ್ಲೇಬೇಕು ಮೇಡಮ್, ನಮ್ಮೂರಿಗೆ ಇಷ್ಟು ಸ್ವಲ್ಪ ನೀರು ಬರುತ್ತೆ, 3 ಬೋರ್ವೆಲಲ್ಲಿ ಅರ್ಧ ಇಂಚು. ಇನ್ನೂ ಬೇರೆ ಕೆಲಸ ಇಲ್ಲ ಬಸವಪಟ್ಟಣ ಸದಸ್ಯರದು, ಅದೇ ಕೆಲಸ. ನೀರಿಂದ ಇವಾಗ ನೀಟಾಗಿ ಮುರುಳಿಗೆ ಒಂದು ಪ್ಲಾನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಆ ಪ್ಲಾನ್ ಪ್ರಕಾರ ಅವ್ನು ಕೆಲಸ ಮಾಡ್ಕೊಂಡು ಹೊಟ್ಟೋದ್ರೆ ಅವ್ನಿಗೇನು ಪ್ರಾಬ್ಲಮ್ ಇಲ್ಲ. ಈಗ ಇತ್ತೀಚೆಗೆ ಒಂದು ಬೋರ್ವೆಲ್ ಡ್ರೈ ಆಗಿದೆ, ಹೊಸ ಕೊಳವೆ ಬಾವಿ ಪ್ರಸ್ತಾವನೆ ಹೋಗಿದೆ. ಅಷ್ಟು ಬಿಟ್ಟರೆ ಇನ್ನೇನು ಸಮಸ್ಯೆಗಳು ಇಲ್ಲ. ಇನ್ನು ಚಿಕ್ಕದಾಸರಹಳ್ಳಿಲೂ ಸಹ ನಮಗೆ ನೆಲಮಟ್ಟದ ಸಂಪು ಬೇಕು ಅಂತೇಳಿ ಅದು ಒಂದು ತುಂಬ ದಿನಗಳಿಂದ ಇತ್ತು. ಅದನ್ನು ಸಹ ನಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಕೇಳಿಲ್ಲ ಸದಸ್ಯರು, ಇಲ್ಲ ಮೇಡಮ್ ಮಾಡಿಬಿಡ್ತೀವಿ, ನೆಕ್ಸ್ಟ್ ಯಾವಾಗಲಾದ್ರೂ ದುಡ್ಡು ಬಂದಾಗೆ ಬಿಲ್ ಮಾಡಿಕೊಡಿ. ಯಾವುದೋ 1 ಲಕ್ಷ ಕೊಟ್ವಿ, ಅದು ಸಂಪಿಗೆ ಬೇಕಾಗಿರೋದು 3-4 ಲಕ್ಷದ ಮೇಲೆ ಬೇಕು. 1 ಲಕ್ಷ ಕೊಟ್ಟಿದ ತಕ್ಷಣ ಏನು ಮಾಡಿದ್ರು, ನಾಗೇಶು, ಮುನ್ರಾಜಣ್ಣ, ನಾಗರಾಜಣ್ಣವ್ರು ಸೇರಿಕೊಂಡು ತಾವೇ ಸ್ವಂತ ದುಡ್ಡು ಹಾಕಿ, ನಾಗೇಶ್ ಅಂತೂ ತನ್ನ ಲೇಬರ್ಸ್ನೇ ಬಿಟ್ಟು ಆ ಕೆಲಸನೂ ಸಹ ಕಂಪ್ಲೀಟ್ ಮಾಡಿ ಈಗ ಸಂಪಿಗೆ ಬಿಟ್ಕೊಂಡು ಸಂಪಿಂದ ನಾವು ಟ್ಯಾಂಕ್ಗೆ ಅದನ್ನು ಪಂಪ್ ಮಾಡಿಕೊಂಡು ನೀರನ್ನು ಬಿಡ್ತಾ ಇದ್ದೀವಿ. ದನ ಕರುಗಳು ಜಾಸ್ತಿ ಇರೋವಂಥ ಗ್ರಾಮ. ಇಲ್ಲೂ ಸಹ ಒಂದು 5-6 ಕೊಳವೆ ಬಾವಿಗಳು ರನ್ ಆಗ್ತಾ ಇದ್ದಾವೆ. ಆದರೂ ಸಹ ನೀರಿಂದು ಸಮಸ್ಯೆ ಆಗಬಾರ್ದು ಅಂತೇಳಿ ನವೀನ್ ಅವರಂತೂ ಮಹೇಂದ್ರನ್ ಕರ್ಸೋದು, ಮಹೇಂದ್ರ ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತೀಯ ಏನೋ ಗೊತ್ತಿಲ್ಲಪ್ಪ, ದಿನ ಬಿಟ್ಟು ದಿನ ನೀರು ಹೋಗ್ಬೇಕು ಎಲ್ಲ ಊರುಗಳಿಗೂ. ನಾನು ಬೇಕಾದ್ರೆ ನಮ್ಮ ವೈಯಕ್ತಿಕ ನಮ್ಮ ಪಂಪು ಮೋಟ್ರ್ ಬೇಕಾದ್ರೂ ತೊಗೊಂಡೋಗಿ ಯಾವುದು ಹೋಲ್ ಖಾಲಿ ಇದೆ ಅದರಲ್ಲಿ ಬಿಟ್ಕೊಂಡು ನೀನು ಅದನ್ನು ಜವಾಬ್ದಾರಿಯಿಂದ ನಿರ್ವಹಿಸುವಂತ. ಅಂದರೆ ಅಧಿಕಾರಿಗಳಿದ್ದಾರೆ ನೋಡ್ಕೊತಾರೆ ಬಿಡು ಅಂತೇಳಿ ಅಧಿಕಾರಿಗಳ ಮೇಲೆ ಜವಾಬ್ದಾರಿನ ಬಿಟ್ಟು ನುಣ್ಚ್ಕೊಳ್ಳೋ ಅಂತ ಯಾವುದೇ ಸದಸ್ಯರು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲ. ಅದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬೋದು. ಹಾಗಾಗಿ ಈಗ ಹೊಸದಾಗಿ ಏನು ಬಂದಿದ್ದಾರೆ PDO ಅವರು, ಅವ್ರಿಗೂ ಸಹ ಇದೇ ರೀತಿಯ ಒಂದು ಸಹಕಾರವನ್ನು ನೀವೆಲ್ಲ ನೀಡಿ ಅಂತೇಳಿ ನಾನು ಆಶಿಸ್ತಾ, ನಮ್ಮ ಸಿಬ್ಬಂದಿ ವರ್ಗದವರು ನೈನಾ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾವು ಹೇಳ್ಬೇಕಷ್ಟೇ ಅವ್ರ ಕೆಲಸ ಹಿಂಗಿದೆ ಅಂತೇಳಿ. ಒಂದು ಮೀಟಿಂಗ್ ತೊಗೊಂಡು ಅಥವಾ ಅವ್ರಿಗೆಲ್ಲ ಒಂದು ಮೆಸೇಜ್ ಹಾಕಿದ್ರೆ ಇಂಥ ಕೆಲಸ ಇದೆಯಪ್ಪ ಮಾಡ್ಕೊಳ್ರಿ ಅಂದರೆ ಅವ್ರ ಕೆಲಸ ಅವ್ರು ಮುಗಿಸಿ ನಮ್ಮ ಟೇಬಲ್ಗೆ ಇಡೋವಂಥ ಅತ್ಯಂತ ಏನಂತಾರೆ ದಕ್ಷ, ಅವ್ರಿಗೆಲ್ಲ ವೆಲ್ ಕೆಪಾಬಲ್ ಇರೋವಂಥ ಸಿಬ್ಬಂದಿ ಇದ್ದಾರೆ. ಯಾರೂ ಮೈಗಳ್ರಿಲ್ಲ. ಇಂಥ ಸಿಬ್ಬಂದಿ ಸಿಗೋದು ನನ್ನ ಪುಣ್ಯ. ನನಗೆ ಗ್ರಾಮ ಪಂಚಾಯತಿ ಬಿಟ್ಟೋಗ್ತಾ ಇದ್ದೀನಿ ಅಂತ ನನಗೆ ನೋವಿಲ್ಲ.
ಇಂಥ ಒಂದು ಸಿಬ್ಬಂದಿಯನ್ನು ನಾನು ಬಿಟ್ಟೋಗ್ತಾ ಇದ್ದೀನಿ. ನಮ್ಮ ಅಂಗನವಾಡಿ ಟೀಚರ್ಸ್ ಇರ್ಬೋದು, ಆಶಾಸ್ ಇರ್ಬೋದು, ಅಂಗನವಾಡಿ ಹೆಲ್ಪರ್ಸ್ ಇರ್ಬೋದು, ಇವ್ರು ಯಾರು ನನ್ನ ಜೊತೆ ನಾನು PDO ಅಥವಾ ಅವರೆಲ್ಲ ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ಸ್ಟಾಫು ಅಂತ ಯಾರೂ ಸಹ ನನ್ನನ್ನಂತೂ ಅವ್ರು ಗುರುತಿಸಿಲ್ಲ. ನಾನು ಅವ್ರನ್ನ ನಂಗೆ ಗುರುತಿಸ್ಕೊಂಡಿಲ್ಲ. ನನ್ನ ಅಕ್ಕ ತಂಗಿಯರು ಅಂತೇಳಿ ಭಾವಿಸ್ಕೊಂಡು ಅವ್ರಿಗೆಲ್ಲ ಬೈದಿದ್ದೀನಿ. ಕೆಲಸ ಮಾಡದೇ ಇರೋ ನಾನಂತೂ ಚೆನ್ನಾಗಿ ಬೈದಿದ್ದೀನಿ. ನಮ್ಮ ಸ್ಟಾಫ್ನೂ ಬೈದಿದ್ದೀನಿ, ನಮ್ಮ ಅಂಗನವಾಡಿಯವ್ರು ಇರ್ಬೋದು, ಆಶಾಸ್ ಇರ್ಬೋದು, ನನ್ನ ಕಡೆ ಬೈಸ್ಕೊಳ್ತಾ ಇರೋರಂತೂ ಯಾರೂ ಇಲ್ಲ. ಹಂಗಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇದೇ ರೀತಿಯಾಗಿ ಹೊಸ PDವರೆಗೂ ಸಹ ಆಡಳಿತ ಮಂಡಳಿ ಇರ್ಬೋದು, ಎಲ್ಲ ಸದಸ್ಯರು ಇರ್ಬೋದು, ಆಶಾ ಅಂಗನವಾಡಿ ಟೀಚರ್ಸು, NRLM ಅವ್ರು ಇರ್ಬೋದು, ನಮ್ಮ ಕುಸಿನ ಮನೆ ಸ್ಟಾಫ್ ಇರ್ಬೋದು, ಇನ್ನು ಸುರೇಶು, ಸುಗುಣ, ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ನೀಟಾಗಿ ಮಾಡಿ ನಮ್ಮ ಟೇಬಲ್ಗೆ ಇಡೋವಂಥ ಸ್ಟಾಫು ಕೆಲಸ ಮಾಡಿಕೊಂಡು ಹೋಗ್ಬೋದು. ಇಷ್ಟು ದಿನ ನನಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಸಹಕಾರವನ್ನು ಕೊಟ್ಟಂಥ ನಿಮ್ಮೆಲ್ರಿಗೂ ಸಹ ಹೊಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ. ನಮ್ಮ ಅವಧಿಯಲ್ಲಿ ಅಂದುಕೊಂಡ ಕೆಲಸ ಮಾಡೋಕ್ಕಾಗದಿರೋದು ಯಾವ ಮೇಡಮ್ ಪಂಚಾಯತಿ ವ್ಯಾಪ್ತಿಯಲ್ಲಿ? ಅದು ನೀವು ಹೇಳಬೇಕೋ ಇಲ್ಲ ನನಗೆ ಗೊತ್ತಿಲ್ಲ. ಗ್ರಾಮ ಪಂಚಾಯತಿಗೆ ಸ್ವಂತ ಆದಾಯವನ್ನು ನಾನು ಸುಮಾರು ಸಲ ನಮ್ಮ ಮೆಂಬರ್ಸ್ಗೆ ಹೇಳಿದ್ದೀನಿ. ಈ ಕಮಿಟಿಯವ್ರಿಗೆ ಹೇಳಿದ್ದೀನೋ ಇಲ್ಲ ಗೊತ್ತಿಲ್ಲ, ಹಳೆ ಕಮಿಟಿಯವ್ರಿಗೆ. ಸರ್ಕಾರ ಅನುದಾನ ನಿಲ್ಲಿಸುತ್ತೆ. ನಾವೇ ನಮ್ಮ ಸ್ವಂತ ಸಂಪನ್ಮೂಲವನ್ನು ಸೃಜನೆ ಮಾಡಿಕೊಂಡು ಸಿಬ್ಬಂದಿಗಳನ್ನಿರ್ಬೋದು, ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು ನಾವು ಜನರಿಗೆ ಕೊಡಬೇಕಾಗುತ್ತೆ. ಇಂಥ ದಿನ ಮುಂದೆ ಇದೆ ಅಂತೇಳಿ ನಾನು ಸುಮಾರು ಒಂದು ಸಭೆಗಳಲ್ಲಿ ನಾನು ಹೇಳಿದ್ದೀನಿ. ಅದು ಇವಾಗ ನಮಗೆಲ್ಲ ಅರಿವಿಗೆ ಬರ್ತಾ ಇದೆ. ನಮ್ಮ ಸದಸ್ಯರು ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ಅರಿವಿಗೆ ಬರ್ತಾ ಇದೆ. ಏನಂದರೆ 1.5 ವರ್ಷದಿಂದ ನಮಗೆ ಸುಮಾರು ಒಂದು 80-90 ಲಕ್ಷಗಳ ಅನುದಾನ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಬೇಕಾಗಿತ್ತು. ಇದುವರೆಗೂ ಇಲ್ಲ. ಕ್ರಿಯಾ ಯೋಜನೆ 15ನೇ ಹಣಕಾಸುದು 25-26ನೇ ಸಾಲಿಂದು ಕ್ರಿಯಾ ಯೋಜನೆ ಮಾಡಿ ಅಪ್ಲೋಡ್ ಮಾಡಿ ಅಂದರು, ಅಪ್ಲೋಡ್ ಮಾಡಿದ್ವಿ. ಬಟ್ ಯಾವುದೇ ರೀತಿಯಲ್ಲಿ ಅನುದಾನ ನಮಗೆ ಬಂದಿಲ್ಲ. 26-27 ನಮಗೆ 16ನೇ ಹಣಕಾಸು ಪ್ರಾರಂಭ ಆಗಬೇಕಾಗಿತ್ತು. ಇಷ್ಟೊತ್ತು OM ಬರಬೇಕಿತ್ತು. ಇದುವರೆಗೂ ಅದ್ರದ್ದು ಯಾವುದೂ ಸಹ ಸುದ್ದಿ ಇಲ್ಲ. ಹಾಗಾಗಿ ನಮಗೆ ಅನುದಾನವನ್ನು ನಾವು ಸರ್ಕಾರದ ಮುಖ ನಾವು ಎಲ್ಲ ಮೀಟಿಂಗಲ್ಲೂ ನಮ್ಗೆ ಹೇಳೋರು, ದೊಡ್ಡ ಮೀಟಿಂಗ್ಗಳನ್ನ ಹೋದಾಗ ನೀವು ಸರ್ಕಾರದ ಕಡೆ ಅನುದಾನಕ್ಕೆ ಮುಖ ಮಾಡಬೇಡಿ. ಗ್ರಾಮ ಪಂಚಾಯತಿನೇ ಸ್ಥಳೀಯ ಸರ್ಕಾರ. ಹಾಗಾಗಿ ನೀವೇ ನಿಮ್ಮ ಆದಾಯವನ್ನು ಸೃಷ್ಟಿ ಮಾಡಿಕೊಂಡು ಜನರಿಂದನೇ ತಗೊಂಡು ಜನರಿಗೆ ನೀವು ಸೇವೆಯನ್ನು ಕೊಡಿ ಅನ್ನೋ ಒಂದು ಮಾತು ಹಲವಾರು ಸಭೆಗಳಲ್ಲಿ ನಮಗೆ ಕಿವಿಗೆ ಬೀಳ್ತಾ ಇತ್ತು. ಅದನ್ನು ನಾವು ಆಡಳಿತ ಮಂಡಳಿ ಗಮನಕ್ಕೂ ತಂದಿದ್ವಿ. ನಮ್ಮಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು 10 ಗುಂಟೆಯಾಗಷ್ಟು ಛತ್ರ ಅಂತ ಇದೆ ಅನ್ನೋದು ನನ್ನ ಗಮನಕ್ಕಿತ್ತು. ಅದು ನಮ್ಮ ಆಡಳಿತ ಮಂಡಳಿಯವರು ಚರ್ಚೆ ಮಾಡ್ತಾ ಇದ್ವಿ. ಅದನ್ನು ಗ್ರಾಮ ಪಂಚಾಯತಿ ವಶಕ್ಕೆ ತಗೊಂಡು ಅಲ್ಲೇನಾದರೂ ಒಂದು ಸಮುದಾಯ ಭವನ ಥರ, ಚೌಟ್ರಿ ಥರ ಮಾಡಿ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಥರ ಮಾಡಿ ಅಲ್ಲಿಂದ ಒಂದು ತಿಂಗಳಿಗೆ ಇಷ್ಟು ಅಂತ ಒಂದು ಫಿಕ್ಸ್ಡ್ ಇನ್ಕಮನ್ನು ಮಾಡಬೇಕು ಗ್ರಾಮ ಪಂಚಾಯತಿಗೆ ಅಂತ. ಫಾರ್ ಎಕ್ಸಾಂಪಲ್ ಈಗ ಸುಮಾರು ಒಂದು 15-20-25 ವರ್ಷದ ಹಿಂದೆ ಯಾವಾಗಲೂ ಗೋಡಂಬಿ ತೋಪು 100 ಎಕರೆಯನ್ನು ಯಾವ ಪುಣ್ಯಾತ್ಮರು ಸ್ಯಾಂಕ್ಷನ್ ಮಾಡಿದ್ರೋ ಸ್ಯಾಂಕ್ಷನ್ ಮಾಡಿಸಿ ಗೋಡಂಬಿ ಗಿಡಗಳನ್ನು ಹಾಕಿ ಬೆಳೆಸಿದ್ದಾರೆ. ಇವತ್ತು ಗ್ರಾಮ ಪಂಚಾಯತಿ ಇಷ್ಟು ಒಂದು ಆರ್ಥಿಕವಾಗಿ ಸಬಲವಾಗಿದೆ ಅಂತಂದರೆ ಕಾರಣ ಏನು ಅಂತಂದರೆ ಆ ಒಂದು ಗೋಡಂಬಿ ತೋಪಿಂದ ಒಂದು ವರ್ಷಕ್ಕೆ ಫಿಕ್ಸ್ಡ್ ಆಗಿ 8 ಲಕ್ಷದಿಂದ 10 ಲಕ್ಷದವರೆಗೂ ಅನುದಾನ ಸ್ವಂತ ಸಂಪನ್ಮೂಲ ಬರ್ತಾ ಇದೆ ಅನ್ನೋದಕ್ಕೋಸ್ಕರ ಈ ಒಂದು ಗ್ರಾಮ ಪಂಚಾಯತಿ ಇಷ್ಟು ಸುಭಿಕ್ಷವಾಗಿದೆ. ಯಾವುದೇ ಒಂದು ತೊಂದರೆ ಇಲ್ದಿರ ಇವಾಗ ಸಿಬ್ಬಂದಿಗಳು ನಾವು ಸಂಬಳ ಕೊಟ್ಟರೆ ನಾವು ಹತ್ರ ಕೆಲಸ ಕೇಳೋಕ್ಕೆ ಸಾಧ್ಯ. ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ರೋ ನಿಮಗೆ ಸಂಬಳ ಕೊಡಲ್ಲ ಅಂತಂದರೆ ಅವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರಿಗೂ ಫ್ಯಾಮಿಲಿ ಇರ್ತವೆ. ಹಂಗಾಗಿ ಅದೊಂದು ನನಗೆ ಮಾಡೋಕ್ಕಾಗಲಿಲ್ಲ ಅನ್ನೋದು ಒಂದು ಕೊರತೆ ಕಾಣ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಓಕೆ, ಎಲ್ಲನೂ ಒಂದು ನಿಗದಿತ ಅವಧಿಯಲ್ಲಿ ಯಾವುದು ಕಂಪ್ಲೀಟ್ ಮಾಡಬಹುದು ಅಂತ ಇತ್ತು, ಅದನ್ನೆಲ್ಲ ಮಾಡಿದ್ದೀವಿ. ಆಮೇಲೆ ಗ್ರಂಥಾಲಯ ಒಂದು ನಾವು ನಿರ್ಮಾಣ ಮಾಡಿದ್ವಿ. ವಿವಿಧ ಯೋಜನೆಯಲ್ಲಿ ಏನು ನಾವು ಅನುದಾನವನ್ನು ಬಳಕೆ ಮಾಡಿಕೊಂಡು ಅದು ಒಂದು ಉದ್ಘಾಟನೆ ಆಗೋದು ಒಂದು ಪೆಂಡಿಂಗ್ ಇದೆ. ಒಳಗಡೆ ಇಂಟೀರಿಯರ್ ಸ್ವಲ್ಪ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅನುದಾನದ ಕೊರತೆ. ನಾವಿವಾಗ ಫಸ್ಟ್ ಇಂಪಾರ್ಟೆನ್ಸ್ ನಾವು ಕುಡಿಯೋ ನೀರು ಮತ್ತು ಬೀದಿ ದೀಪಕ್ಕೆ ಮತ್ತು ಚರಂಡಿ ಕ್ಲೀನಿಂಗ್ಗೆ ನಾವು ಕೊಡಬೇಕಾಗಿರೋದ್ರಿಂದ ಇನ್ನು ಅದು ನಾವು ಇನಾಗ್ರೇಷನ್ ಮಾಡಬೇಕು ಅಂದರೆ ಇಂಟೀರಿಯರ್ಸ್ ಆಗಬೇಕು ಅಂದರೆ ಸುಮಾರು 1-1.5 ಲಕ್ಷ ಒಂದು ನಮಗೆ ಅನುದಾನ ಬೇಕಾಗುತ್ತೆ. ಹಾಗಾಗಿ ಅದನ್ನೊಂದು ಉದ್ಘಾಟನೆ ಮಾಡೋದು ಒಂದು ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಅನುದಾನ ಲಭ್ಯ ಆದಾಗ ಆ ಒಂದು ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಬೇಕು ಅನ್ನೋದು ನನ್ನದೊಂದು ಆಸೆ ಇತ್ತು. ಬಟ್ ಅದು ನೆರವೇರಲಿಲ್ಲ. ಇವೆರಡು ನನ್ನಿಂದ ಪೆಂಡಿಂಗ್ ಇರೋವಂಥ ಒಂದು ವರ್ಕ್ಸ್. ನಮ್ಮ ಅಧಿಕಾರಾವಧಿಯಲ್ಲಿ ಪಂಚಾಯತಿಗೆ ತಾಲೂಕು ಮಟ್ಟದಲ್ಲಿ ಗಾಂಧಿ ಪುರಸ್ಕಾರ ಬಂದಿದೆ. ಜಿಲ್ಲಾ ಮಟ್ಟದಲ್ಲಿ ತಪ್ಪಿದ ಮಾಹಿತಿ ಇದೆ ಎಲ್ಲಿ ಹೇಳುವುದು? ಅದು ಏನಾಯಿತು ಅಂತಂದರೆ ಗಾಂಧಿ ಗ್ರಾಮ ಪುರಸ್ಕಾರ ಅದ್ರದ್ದು ಏನು ಕೊಡಬೇಕು ಅನ್ನೋ ಒಂದು ಆದೇಶ ಏನಾಯಿತು, ಸರ್ಕಾರದ ಆದೇಶ ಸ್ವಲ್ಪ ಬದಲಾವಣೆ ಆಯಿತು. ಏನಂತ, ಈ ಹಿಂದೆ ತಾಲೂಕಿಗೆ ಒಂದೊಂದು ಗ್ರಾಮ ಪಂಚಾಯತಿಗಳಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ಅದನ್ನು ಆಯ್ಕೆ ಮಾಡ್ತಾಯಿದ್ರು. 2022-23ನೇ ಸಾಲಲ್ಲಿ ನಮಗೆ ಮಳಮಾಚನಹಳ್ಳಿ ಗ್ರಾಮ ಪಂಚಾಯತಿಗೆ ಅದು ಬರುತ್ತೆ.
25-26ನೇ ಸಾಲಲ್ಲಿ ನಾವು ಅಪ್ಲೈ ಮಾಡಿದಾಗ 3 ವರ್ಷ, ಅದು ಹೇಳಿದ್ನಲ್ಲ ಆದೇಶ ಬದಲಾವಣೆ ಆಯಿತು. 3 ವರ್ಷದ ಒಳಗಡೆ ಯಾರು ತೊಗೊಂಡಿರಬಾರ್ದು. ಈಗ ನಾವು 22-23 ತೊಗೊಂಡ್ವಿ, 23-24-25ನೇ ಸಾಲ ನಾವು ಮತ್ತೆ ಅಪ್ಲೈ ಮಾಡಿದ್ವಿ. ಅದಕ್ಕೆ ಅವಕಾಶ ನಮಗೆ ಕೈ ತಪ್ಪಿತು. ಮುಂಚೆ ಆ ಒಂದು ಕಂಡೀಷನ್ ಇರಲಿಲ್ಲ, ಯಾರು ಎಷ್ಟು ಸಲ ಬೇಕಾದ್ರೂ ತೊಗೋಬೋದು. ಬಟ್ 1 ವರ್ಷ ತೊಗೊಂಡ್ಮೇಲೆ 3 ವರ್ಷವರೆಗೂ ನಾವು ಅಪ್ಲೈ ಮೀನ್ಸ್ ನಮ್ಮನ್ನು ಸೆಲೆಕ್ಟ್ ಮಾಡೋಂಗಿರಲಿಲ್ಲ. ಬಟ್ ಅದನ್ನು ವಿಶೇಷ ಪುರಸ್ಕಾರಕ್ಕೆ ಕನ್ಸಿಡರ್ ಮಾಡ್ಬೋದಿತ್ತು. ನಮ್ಮಲ್ಲಿ ಹಂಡಿಗನಾಳ ಗ್ರಾಮ ಪಂಚಾಯತಿಗೆ ಈ ವರ್ಷ ಜಿಲ್ಲಾ ಮಟ್ಟದ ಬಂದಿದ್ದರಿಂದ, ಜಿಲ್ಲಾ ಮಟ್ಟದ ಯಾವ ತಾಲೂಕಿಗೆ ಬರುತ್ತೆ ಪ್ರಶಸ್ತಿ, ಅದು ತಾಲೂಕು ಮಟ್ಟದ ಪ್ರಶಸ್ತಿಗೆ ಅವರು ಅರ್ಹರಾಗಲ್ಲ. ಹಾಗಾಗಿ ನಮ್ಮದು ತಾಲೂಕು ಮಟ್ಟದಲ್ಲಿ ಅದು ಅನರ್ಹ ಆಯ್ತಷ್ಟೇ. ಬೇರೆ ಯಾವುದೇ ರೀತಿಯಲ್ಲಿ ಏನು ಅನರ್ಹತೆಗೆ ಅಂಶಗಳೇನು ಇರಲಿಲ್ಲ. ಅದು ಒಂದು ಹಂಡಿಗನಾಳ ಗ್ರಾಮ ಪಂಚಾಯತಿಗೆ ಜಿಲ್ಲಾ ಮಟ್ಟದ ಬಂದಿದ್ದರಿಂದ ನಮ್ಮ ಪಂಚಾಯತಿಗೆ ಕೈ ತಪ್ಪಿತು ಅಷ್ಟೇ. ನೂತನ ಪಿಡಿಒ ನೈನಾ ನಿಖತ್ ಆರ್ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯ ಮತ್ತು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತೇನೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಮೂಲಕ ಮೂಲಭೂತ ಸೌಕರ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಆಶಯ ವ್ಯಕ್ತಪಡಿಸಿದರು. ನನ್ನ ಒಂದು ಸೌಭಾಗ್ಯ ಜೊತೆಗೆ ದೇವರು ನನಗೇನೋ ಇಲ್ಲಿ ಒಳ್ಳೆ ಕೆಲಸ ಮಾಡಿ ಕೊಡಬೇಕು ಅನ್ನೋ ಅವಕಾಶ ಕೊಟ್ಟಿದ್ದಾನೆ. ಸೊ ಅದನ್ನ ನಾನು 100% ಅಲ್ಲ 200% ಕೊಡ್ತೀನಿ ನನ್ನ ಮಳಮಾಚನಹಳ್ಳಿಗೆ ಕೆಲಸಕ್ಕೆ. ನಿಮ್ಮೆಲ್ಲರ ಜೊತೆ ನಾನು ಕುಟುಂಬ ಸದಸ್ಯರೇ ಥರ ಪ್ರತಿಯೊಂದು ನೀರಿಂದ ಆಗ್ಬೋದು, ಒಂದು ನೈರ್ಮಲ್ಯದ ಫಸ್ಟ್ ಆದ್ಯತೆ ನಮ್ಮ ಎಲ್ಲರಿಗೂ ಇರತಕ್ಕಂಥ ಚಾಲೆಂಜು ನೀರು. ಈಗ ಹೇಳಿದ್ರು 2 ವಿಲೇಜಸ್ ಅಲ್ಲಿ ಆಲ್ರೆಡಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ ಅಂತ, ನೀರಿಂದ ಹಿಡಿದು ನೈರ್ಮಲ್ಯದಿಂದ ಹಿಡಿದು. ಆಮೇಲೆ ಈಗ ನಮ್ಮ ಶೈಲಾ ಹೇಳಿದ್ರು ಒಂದು ಆಸೆ, ಅದೇನು ಕಮರ್ಷಿಯಲ್ ಸ್ವಲ್ಪ ನಮಗೆ ನಮ್ಮ ಆದಾಯ ಗೋಡಂಬಿ ತೋಪಿಂದ ಒಂದು ಹೊರತುಪಡಿಸಿ ಏನು ಕಮರ್ಷಿಯಲ್ ಬೇರೆ ನಾವು ಏನು ಮಾಡಬಹುದು ನಮಗೆ ಬರೋ ಥರ ಆದಾಯ ಬರೋ ಥರ ಅದಕ್ಕೆಲ್ಲ ನಾವು ಪಣ ತೊಟ್ಟು ಎಲ್ಲರೂ ಜೊತೆ ಸೇರಿ ಕೆಲಸ ಮಾಡೋಣ. ನಾನು ಎಲ್ಲರೂ ನನ್ನ ಸಹಕಾರ ಕೊಡ್ತೀರಾ ಅಂತ ನನಗೆ ಗೊತ್ತಿದೆ. ನನ್ನ ತುಂಬ ಭಾಗ್ಯ ಈ ಪಂಚಾಯತಿಗೆ ಬಂದಿದ್ದೀನಿ. ನಾನು ಅಷ್ಟೇ ನಿಮ್ಮೆಲ್ಲರ ಜೊತೆಗೆ ಒಂದು ಮೆಂಬರ್ ಆಗಿ, ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ಕೆಲಸ ಮಾಡ್ತೀನಿ. ಓಕೆ, ಯಾವುದೇ ನಾನು PDO ಅಂತ ಆ ಥರ ಎಲ್ಲ ಇಲ್ಲ. ನೀವು ಬೇಕಾದರೆ ಬೇರೆ ಕಡೆ ನಾನು ಕೆಲಸ ಮಾಡಿರೋ ಕಡೆ ತಿಳ್ಕೊಬೋದು. ಹಾಗಾಗಿ ಅದು ಒಂದು ವಿಚಾರ. ಒಂದು ಕಮರ್ಷಿಯಲ್ ಏನಾದರೂ ಮಾಡೋಣ. ಇನ್ನೊಂದು ಏನು ಹೇಳಿದ್ದು, ಅಂಗನವಾಡಿ ಇನಾಗ್ರೇಷನ್, ಅದೇನು ಲೈಬ್ರರಿದು ಇಂಟೀರಿಯರ್ ಡಿಸೈನಿಂಗ್ಸ್ ಅದೇನ ಏನು ಪೆಂಡಿಂಗ್ ಇದೆ, ಅದಕ್ಕೆಲ್ಲ ಯಾವ ಥರ ನಾವು ಫಂಡಿಂಗ್ ಮಾಡಿಕೊಂಡು ಅದು ಫಂಡ್ ಯಾವ ಥರ ಇದು ಮಾಡ್ಕೋಬಹುದು ಅದರಿಂದ ಹಿಡಿದು ಅದನ್ನೆಲ್ಲ ಮಾಡ್ತಾ ಹೋಗೋಣ. ಒಂದೊಂದೇ ಪ್ರಗತಿ ಸಾಧಿಸೋದಕ್ಕೆ ಏನೇನು ಅವಕಾಶಗಳಿದೆ ಅದ್ರ ಕಡೆ ಎಲ್ಲ ನಾವು ಪ್ರತಿಯೊಬ್ಬರ ಸಹಕಾರದೊಂದಿಗೆ ಮಾಡ್ತಾ ಹೋಗೋಣ ಅಂತ ಹೇಳ್ತೀನಿ. ಮತ್ತು ನನ್ನ ಸ್ನೇಹಿತೆ ಶೈಲಾ ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಈಗ ತಮ್ಮ ನೇಟಿವ್ ಆದಂಥ ಬ್ಯಾಂಗ್ಳೂರು ರೂರಲ್ಗೆ ಹೋಗಿದ್ದಾರೆ. ಸೊ ಅವ್ರ ಮನೆ ಹತ್ರದಿಂದನೇ ಸಿಕ್ಕಿರೋ ಪಂಚಾಯಿತಿ ಇದು. ಅವ್ರಿಗೆ ಅವ್ರ ಮಕ್ಕಳ ಜೊತೆ ಇರ್ಬೋದು ಅಂತ ಸ್ವಲ್ಪ ಖುಷಿ ಇದೆ. ಅದರಿಂದ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಇದೇ ಥರ ಇನ್ನೂ ಒಳ್ಳೆ ಹೆಸರು ಮಾಡಲಿ ಅಂತ ಕೇಳ್ಕೊಳ್ತಾ, ತಮ್ಮೆಲ್ಲರಿಗೂ ಎಲ್ಲ ಗೌರವಾನ್ವಿತರಿಗೂ ಕೇಳ್ಕೊಳ್ತಾ, ತಮ್ಮೆಲ್ಲರಿಗೂ ತಮ್ಮೆಲ್ಲರ ಸಹಕಾರ ಇರಲಿ. ಯಾಕಂದ್ರೆ ಇದು ಹೊಸದು ನನಗೆ. ವಿದಾಯ ಸಮಾರಂಭವು ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಹಲವು ವರ್ಷಗಳ ಕಾಲ ಜನಸ್ನೇಹಿ ಆಡಳಿತ ನೀಡಿದ ಪಿಡಿಒ ಶೈಲಾ ಅವರೊಂದಿಗೆ ಬೆಳೆಸಿಕೊಂಡಿದ್ದ ಆತ್ಮೀಯ ಬಾಂಧವ್ಯವನ್ನ ನೆನೆದು ಗ್ರಾಮ ಪಂಚಾಯಿತಿ ಸದಸ್ಯರು, ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಾವುಕರಾದರು. ಬೀಳ್ಕೊಡುಗೆ ವೇಳೆ ಹಲವರ ಕಣ್ಣಲ್ಲಿ ನೀರು ಮಿನುಗುತ್ತಿದ್ದು ಶೈಲಾ ಅವರ ಸೇವೆಯನ್ನ ಸ್ಮರಿಸಿ ಭಾವುಕವಾಗಿ ಶುಭ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ನೆರೆದಿದ್ದವರ ಕಣ್ಣಂಚು ತೇವಗೊಂಡ ದೃಶ್ಯ ಎಲ್ಲರ ಮನಮುಟ್ಟುವಂತಿತ್ತು. ಅವರು ನಮ್ಮ ಬಾಂಧವ್ಯ ಏನಪ್ಪ ಅಂತಂದರೆ NRLMಗಿಂತ SWM ಯೂನಿಟ್ಗೆ ನಾವು ಜಾಸ್ತಿ ಬಾಂಧವ್ಯ ಇಟ್ಕೊಂಡಿದ್ವಿ. ಮತ್ತು ಏನಪ್ಪ ಅಂದರೆ ಪ್ರತಿ ಫಂಕ್ಷನಲ್ಲೂ ಸಹ ನಮ್ಮನ್ನು ಬಿಟ್ಟು ಯಾವುದೇ ಕಾರ್ಯಕ್ರಮ ಮಾಡ್ತಾ ಇದ್ದಿಲ್ಲ. ಮೊದಲನೇ ಆದ್ಯತೆನೇ ನಮಗೆ ಕೊಡ್ತಾಯಿದ್ರು. ಅದಕ್ಕೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಆಗೋದೇ ಇಲ್ಲ. ಪ್ರತಿ ಫಂಕ್ಷನಲ್ಲೂ ಸಹ ಅವರು ಏನೇ ಮಾಹಿತಿ, ಅವತ್ತೊಂದು ಏನು ಪ್ರೋಗ್ರಾಮ್ ಇರುತ್ತೋ ಆ ಮಾಹಿತಿ ಬಗ್ಗೆ ಹೆಚ್ಚು ಒಂದು ಹೇಳ್ತಾ ಇದ್ರು. ಪ್ರತಿ ಕಾರ್ಯಕ್ರಮದ ಬಗ್ಗೆನೂ ಮಾತಾಡ್ತಾ ಇದ್ರು. ಅವ್ರಿಗೆ ಹೆಚ್ಚಿನ ಕಲೆ ಇದೆ. ಇಷ್ಟು ಹೇಳಲಿಕ್ಕೆ ಉತ್ತರ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದ. ಮಾತಾಡೋದು ತುಂಬ ನೋವಿನ ಸಂಗತಿ. ಯಾಕೆಂದರೆ ಕೊರೋನಾ ಟೈಮಲ್ಲಿ ನಮಗೆ ಕೊರೋನಾ ಲಾಸ್ಟಲ್ಲಿ PDO ಮೇಡಮ್ ಅವರು ನಮ್ಮ ಪಂಚಾಯತಿಗೆ ಬಂದಂಥ ಕ್ಷಣಗಳು, ಆ ಕೊರೋನಾನ ಯಾವ ರೀತಿ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದು ಒಂದು ಕಹಿ ಘಟನೆ ಆಗಿ ಮರೆಯೋಕ್ಕಾಗಲ್ಲ. ಇವತ್ತಿನ ದಿನ ಮೇಡಮ್ ಅವರು ವರ್ಗಾವಣೆ ಆಗ್ತಾ ಇರೋದು
ಅದೇ ರೀತಿ ನಮ್ಮ ಪಂಚಾಯತಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಲ್ರಿಗೂ ಒಂದು ಕಹಿ ಘಟನೆನೇ ಆಗಿರುತ್ತೆ. ಯಾಕಂದರೆ ಅಂಗನವಾಡಿಗಳನ್ನ ತಾಲೂಕು ಮಟ್ಟದಲ್ಲೇ ಆಗ್ಬೋದು, ಡಿಸ್ಟಿಕ್ ಲೆವೆಲಲ್ಲೇ ಆಗ್ಬೋದು ಗುರುತಿಸುವಂಥ ಕೆಲಸ ಮಳಮಾಚನಹಳ್ಳಿ ಪಂಚಾಯತಿ ಅಂಗನವಾಡಿಗಳು ಅಂತಂದರೆ ನಮ್ಮ ತಾಲೂಕು ಲೆವೆಲಲ್ಲೇ ಅಲ್ಲ, ಡಿಸ್ಟಿಕ್ ಲೆವೆಲಲ್ಲೂ ಸಹ ಹೆಸರನ್ನ ತಂದುಕೊಂಡಂತಹ ಪಂಚಾಯತಿ ನಮ್ಮ ರಾಜಣ್ಣ ಸರ್ ಅವರಿದ್ದಾಗ ಮತ್ತು ಶೈಲಾ ಮೇಡಮ್ ಅವರಿದ್ದಾಗ ನಡೆಯುವಂತಹ ಕಾರ್ಯ ಅದು ಮಾತಿನಲ್ಲಿ ಹೇಳೋದಕ್ಕೆ ವಿಚಾರ ವಿನಿಮಯ ಮಾಡ್ಕೊಳ್ಳೋಂಥ ಸನ್ನಿವೇಶಗಳಿಲ್ಲ. ಏನೇ ಆದ್ರೂ ನಮ್ಮ ಕುಟುಂಬದಲ್ಲಿ ಒಬ್ಬರನ್ನ ಈಗ ಬೆಳಗ್ಗೆ ಬಂದಾಗಲೇ ಒಬ್ಬರಿಗೆ ಹೇಳಿದೆ, ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಹೇಗಿದೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದೆ, ಹುಟ್ಟಿದ ಮನೆಯಿಂದ ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ ಮೇಡಮ್ ಅನ್ಕೊಡೋಣ. ಮೇಡಮ್ ಅಂದ್ರೇ ತಾಳ್ಮೆ ಅಂದರೆ ಮೇಡಮ್ ಮುಖದಲ್ಲಿ ಯಾವತ್ತೇ ಬಂದರೂ ಪಂಚಾಯತಿಗೆ ನಗುಮುಖದಿಂದ ಮಾತಾಡಿಸ್ತಾರೆ. ಜನಸಾಮಾನ್ಯರು ಬಂದರೂ ಸಮೇತ ಮೇಡಮು ನಗುಮುಖದೊಂದಿಗೆ ಮಾತಾಡ್ತಾರೆ. ಎಷ್ಟೇ ಟೆನ್ಷನ್ ಇದ್ರೂ ಮೇಡಮು ಕೂಲಾಗಿ ನಮ್ಮನ್ನ ಪ್ರೋತ್ಸಾಹಿಸ್ತಾಯಿದ್ರು. ನಮ್ಮ ಕೂಸಿನ ಮನೆ ಇಡೀ ತಾಲೂಕಲ್ಲಿ ಎಲ್ಲೂ ನಡೆದಂಥ ಕೂಸಿನ ಮನೆ ನಮ್ಮ ಪಂಚಾಯಿತಿಯಲ್ಲಿ ನಂಬರ್ 1 ಆಗಿ ನಡ್ಕೊಂಡು ಹೋಗೋಕ್ಕೆ ಪ್ರೋತ್ಸಾಹ ಮಾಡಿಕೊಟ್ಟಂಥ ನಮ್ಮ ಮೇಡಮ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ದಿನ NRLM ಅಂತಂದರೆ ಏನು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಮೇಡಮ್ ಅವರು ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ರು. ಹೆಣ್ಮಕ್ಳು ಯಾವ ರೀತಿ ಕೆಲಸ ಕಾರ್ಯಗಳಲ್ಲಿ ತೊಡ್ಕೋಬೇಕು, ಅವ್ರನ್ನ ಯಾವ ರೀತಿ ಗುರ್ತಿಸ್ಕೋಬೇಕು. ಎಷ್ಟೋ ಸರಿ ನಮ್ಗೆ ಬೇಜಾರಾಗಿ ಮೇಡಮ್ ಕೆಲಸ ಬಿಟ್ಬಿಡ್ತೀವಿ, ನಮಗೆ ಸಾಲದು ವೇತನ ಅಂದರೆ ಎಷ್ಟೋ ಸರಿ ಧೈರ್ಯ ತುಂಬಿದ್ದಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಮ್ಮ, ಇವತ್ತಿಷ್ಟೇ ಇರ್ಬೋದು, ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಅನುದಾನ ಬರುತ್ತೆ, ಸುಮ್ಮನೆ ಬೇಜಾರು ಮಾಡ್ಕೋಬೇಡಿ, ಕೆಲಸ ಮಾಡಿ ಅಂತೇಳಿ ನಮಗೆ ಪ್ರೋತ್ಸಾಹ ಕೊಟ್ಟು ತುಂಬಾ ಧೈರ್ಯ ತುಂಬಿ ಕೆಲಸ ಮಾಡಿಸೋದಕ್ಕೆ ಉತ್ಸಾಹ ತೋರ್ತಿದ್ರು ಮೇಡಮು. ಅವರು ಈ ದಿನ ನಮ್ಮನ್ನು ಬಿಟ್ಟು ಬೇರೆ ಪಂಚಾಯತಿಗೆ ಹೋಗ್ತಾ ಇದ್ದಾರೆ ಅಂತ ನೆನೆಸ್ಕೊಂಡ್ರೆ ತುಂಬಾ ನೋವಾಗುತ್ತೆ. ನಮ್ಮ ಜೊತೆಯಲ್ಲಿ ಮೇಡಮ್ ಅನ್ನೋದಕ್ಕಿಂತ ಒಂದು ಅಕ್ಕ ತಂಗಿ ಅನ್ನೋ ಭಾವನೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಅವ್ರ ಜೊತೆಯಲ್ಲಿ. ಯಾವಾಗ ಬಂದರೂ ನಮ್ಮನ್ನು ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು, ಗುರುತಿಸ್ತಿದ್ರು. ಹೆಣ್ಮಕ್ಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಇದರಲ್ಲಿ ಹೇಳ್ಕೊಡ್ತಾ ಇದ್ರು. ತುಂಬಾ ನೋವಾಗ್ತಿದೆ. ಮೇಡಮ್ ಅವ್ರಿಗೆ ದೇವರು ಆರೋಗ್ಯ ಮತ್ತು ಐಶ್ವರ್ಯನ ಕೊಟ್ಟು ಕಾಪಾಡಲಿ, ಇನ್ನೂ ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ನಾನು ಕಳ್ಕಳಿಯಿಂದ ಕೇಳ್ಕೊಳ್ತೀನಿ. ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಿಡಿಒ ಶೈಲಾ ಅವರಿಗೆ ಉಡುಗೊರೆಗಳ ಸುರಿಮಳೆ ಹರಿದು ಬಂದಿತ್ತು. ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಶಾಲು ಹೊದಿಸಿ ಸ್ಮರಣಿಕೆ ಮತ್ತು ವಿವಿಧ ಉಡುಗೊರೆಗಳನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದರು. ಅವರ ಜನಪರ ಸೇವೆ ಹಾಗೂ ಕರ್ತವ್ಯ ನಿಷ್ಠೆಯನ್ನು ಶ್ಲಾಘಿಸಿದ ಎಲ್ಲರೂ ಹೊಸ ಕರ್ತವ್ಯದಲ್ಲಿ ಇನ್ನಷ್ಟು ಯಶಸ್ಸು ಸಾಧಿಸಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಜಯಮ್ಮ ಗೋಪಾಲ್, ಉಪಾಧ್ಯಕ್ಷ ಜಯಮ್ಮ ಮುನ್ರಾಜು, ಮಾಜಿ ಅಧ್ಯಕ್ಷರಾದ ಜಯಲಕ್ಷ್ಮಿ ಮುನ್ರಾಜು, ಬಿಎನ್ ಕೃಷ್ಣಯ್ಯ, ಎಂ ರಾಮಾಂಜಿನಪ್ಪ, ಬಸವಪಟ್ಟಣ, ಬಿಎನ್ ಬೈರೇಗೌಡ, ಬ್ಯಾಟ್ರಾಯ್ ಶೆಟ್ಟಿ, ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರು, ಮಾಜಿ ಸದಸ್ಯರು, ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷರಾದ ಎಂ ದೇವರಾಜ್, ನಾಗಮಂಗಲ ಗ್ರಾಮ ಪಂಚಾಯಿತಿಗಳ ಪಿಡಿಒ ತನ್ವೀರ್ ಅಹ್ಮದ್, ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅಂಜನ್ ಕುಮಾರ್, ಮುಖಂಡರಾದ ಡಿ ಬೈರೇಗೌಡ, ಶಿಡ್ಲಘಟ್ಟ ವಿಜಯಕುಮಾರ್, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಿಮ್ಮೇಗೌಡ, ಕರವಸೂಲಿಗಾರ ಸುರೇಶ್, ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ಡಿಆರ್ ನಾರಾಯಣಸ್ವಾಮಿ, ಎಂಪಿಸಿಎಸ್ ಸೆಕ್ರೆಟರಿ ಎಂ ವಿನಯ್ ಕುಮಾರ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಎನ್ಆರ್ಎಲ್ಎಂ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಗ್ರಾಮಸ್ಥರು, ಮುಖಂಡರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಓಪನ್ ಮಾಡ್ಬೋದಾ?